ಇವತ್ತಿನ ಆಧ್ಯಾತ್ಮಿಕ ಭಾಗವಾಗಿ ನಾವು ಶ್ವಾಸದ ರಹಸ್ಯಗಳು ಇನ್ನು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಶ್ವಾಸದ ರಹಸ್ಯಗಳು. ಸೊ ಇಂದಿನ ತರಗತಿಯಲ್ಲಿ ಶ್ವಾಸದ ರಹಸ್ಯಗಳು ಅನೇಕ ರಹಸ್ಯಗಳು ತಿಳ್ಕೊಂಡಿದ್ವಿ. ಇನ್ನು ಸ್ವಲ್ಪ ರಹಸ್ಯಗಳು ಏನೇನಿರ್ಬೋದು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ. ಶ್ವಾಸ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಪ್ರತಿಯೊಬ್ಬರು ಪ್ರತಿನಿತ್ಯ ಶ್ವಾಸವನ್ನು ತಗೊಂತಾ ಇರ್ತಾರೆ. ಅಂದ್ರೆ ಈ ಜೀವನ ನಡೆಯೋದೇ ಶ್ವಾಸದ ಮೇಲೆ. ನಮ್ಮ ಒಳಗಡೆ ಅನೇಕ ಕ್ರಿಯೆಗಳು ಶ್ವಾಸದಿಂದನೇ ನಡೀತಾ ಇರ್ತದೆ. ಅಂದ್ರೆ ನಾವು ತಗೊಳ್ಳುವಂಥ ಶ್ವಾಸ, ನಾವು ಬಿಡುವಂಥ ಶ್ವಾಸ, ಎರಡರಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಯಾಕಂದ್ರೆ ಶ್ವಾಸ ತಗೊಳ್ಳುವಾಗ ನಾವು ತಗೊಂಡಂಥ ಶ್ವಾಸ ಒಳಗಡೆ ಹೋಗಿ ಇಡೀ ಎಲ್ಲ ಅಂಗಗಳು, ಅವಯವಗಳು, ಎಲ್ಲ ಜೀವಕೋಶಗಳು ತಲುಪಿಸ್ತಾ ಇರ್ತದೆ. ಏನ್ ತಲುಪಿಸ್ತದೆ ಅಂದ್ರೆ ಪ್ರಾಣಶಕ್ತಿ ತಲುಪಿಸ್ತದೆ. ಹೇಳ್ಬೇಕಂದ್ರೆ ಇದು ಪ್ರಾಣವಾಯು ಅಂತ ಹೇಳ್ತೀವಿ. ಯಾಕಂದ್ರೆ ಆ ವಾಯು ಒಳಗಡೆ ಬಂದ್ರೇನೆ ಎಲ್ಲ ಅಂಗಗಳು, ಅವಯವಗಳು ಕೆಲಸ ಮಾಡ್ತಾ ಇರ್ತವೆ. ಅದಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಈ ಶ್ವಾಸ, ಈ ವಾಯು ನಾವು ಹೊರಗಡೆ ತಗೊಳ್ಳುವಂತ ಪ್ರಾಣವಾಯುಗೂ ಇದೆ. ಈ ಪ್ರಾಣವಾಯುವು ನಾವು ಹೊರಗಡೆ ತಗೊತಾ ಇರ್ತೀವಿ. ಆದ್ರೆ ಆ ಪ್ರಾಣವಾಯುವನ್ನು ತಗೊಳ್ಳೋ ರೀತಿ, ಸಾಮಾನ್ಯ ವ್ಯಕ್ತಿ ಏನಾಗುತ್ತೆ, ಸಾಮಾನ್ಯ ವ್ಯಕ್ತಿ ಒಂದು 16ರಿಂದ 18 ಶ್ವಾಸಗಳು ಒಂದು ನಿಮಿಷಕ್ಕೆ ಅಷ್ಟು ಮಾತ್ರ ತಗೊತಾ ಇರ್ತಾರೆ. ಅದು ಸಾಮಾನ್ಯವಾಗಿ ತಗೊಳ್ಳೋದು. ಅದಕ್ಕಿಂತ ತುಂಬಾ ಕಡಿಮೆ ತಗೊಂಡಿದ್ರೆ ಅದು ಅತ್ಯುತ್ತಮವಾದದ್ದು. ಅದಕ್ಕಿಂತ ಹೆಚ್ಚಾಗಿ ತಗೊಂಡಿದ್ರೆ ಅದು ಅನಾರೋಗ್ಯಕ್ಕೆ ಗುರಿ ಆಗತ್ತೆ, ಅನಾರೋಗ್ಯಕ್ಕೆ ದಾರಿ ಕೊಡುತ್ತೆ. ಉದಾಹರಣೆಗೆ 26, 27 ಅಂತ ಶ್ವಾಸಗಳು, ಅಂದ್ರೆ ಹೆಚ್ಚು ಸಂಖ್ಯೆಯಲ್ಲಿ ಶ್ವಾಸಗಳು ತಗೊಂಡ್ರೆ ಒಂದು ನಿಮಿಷಕ್ಕೆ ಅದೇನಾಗತ್ತೆ ಅಂದ್ರೆ ನಮ್ಮ ದೇಹ ಒಳಗಡೆ ರಕ್ತವನ್ನು ಅದರ ರಕ್ತ ಉಷ್ಣೋಗ್ರತೆ ಹೆಚ್ಚು ಮಾಡತ್ತೆ. ಒಂಥರ ಬಾಡಿ ಹೀಟಪ್ ಮಾಡತ್ತೆ. ಆ ರಕ್ತವನ್ನು ಹೀಟಪ್ ಮಾಡತ್ತೆ, ರಕ್ತದ ಉಷ್ಣೋಗ್ರತೆಯನ್ನು ಹೆಚ್ಚು ಮಾಡತ್ತೆ. ಅದೇ ಕಾರಣ ಅದರಿಂದ ಅನೇಕ ರೋಗಗಳು ನಮಗೆ ದೇಹಕ್ಕೆ ಬರುತ್ತೆ. ಯಾಕಂದ್ರೆ ಆ ಸ್ಪೀಡ್, ಆ ಬ್ರೆತ್ ಒಳಗಡೆ ಹೋಗೋದು, ಆ ಸ್ಪೀಡ್ ಹೆಚ್ಚಾಗಿದ್ರೆ ಒಳಗಡೆ ನಮ್ಮ ಅವಯವಗಳು ಸಹ ಅತಿ ಹೆಚ್ಚು ಕೆಲಸ ಮಾಡುವಂತ ಅವಕಾಶ ತಂದು ಕೊಡ್ತದೆ ಅದು. ಸೊ ಅದಕ್ಕೋಸ್ಕರ ಹೆಚ್ಚು ಶ್ವಾಸಗಳು ಅನಾರೋಗ್ಯಕ್ಕೆ ಗುರಿ ಆಗತ್ತೆ. ಅದೊಂದೇ ಅಲ್ಲ, ನಮ್ಮ ಯೋಗ ಶಾಸ್ತ್ರ ಪ್ರಕಾರನೂ ಅಷ್ಟೇ ಇರೋದು. ಹೆಚ್ಚು ಶ್ವಾಸಗಳು ತಗೊಂಡವರು ಅತಿ ಕಡಿಮೆ ಕಾಲ ವ್ಯವಧಿಯಲ್ಲಿ ಬದುಕ್ತಾರೆ. ಅವರ ಜೀವನ ವ್ಯವಧಿ ಕಡಿಮೆ ಆಗತ್ತೆ ಅಂತ ಗೊತ್ತು, ನಮ್ಗೆ ಎಲ್ಲರಿಗೂ ಗೊತ್ತು ವಿಷಯ. ಅಂದ್ರೆ ಹೆಚ್ಚು ಶ್ವಾಸಗಳು ತಗೊಂಡ್ರೆ, ಉದಾಹರಣೆಗೆ ನಾಯಿ, ಆ ಜಂತು ಏನ್ ಮಾಡುತ್ತೆ ಅಂದ್ರೆ ಒಂದು ನಿಮಿಷಕ್ಕೆ ಸುಮಾರು ಅಂದ್ರೆ 25 ಶ್ವಾಸಗಳು ತಗೊಂತದೆ. 25 ಶ್ವಾಸಗಳು ಒಂದು ನಿಮಿಷಕ್ಕೆ ತಗೊಂಡವಾಗ ಅದರ ಆ ಜೀವನ ಲಾಂಗಿವಿಟಿ ಅಂತ ಹೇಳ್ತೀವಿ, ಅದ ಬ್ರತ್ಕೊಂತ ಜೀವನ ಕಾಲ ವ್ಯವಧಿ ಅತಿ ಕಡಿಮೆ ಇರುತ್ತೆ, 10 ವರ್ಷ 15 ವರ್ಷ. ಮಾನವನ ಕಾಲ ವ್ಯವಧಿ 16ರಿಂದ 18 ಶ್ವಾಸಗಳ ಕಾಲ ವ್ಯವಧಿ 100 ವರ್ಷ ಅಂತ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಬದುಕಬಹುದು ಅಂತ. ಅಂದ್ರೆ 100 ವರ್ಷದಿಂದ 120 ವರ್ಷ ಅಂತ ಹೇಳ್ತಾರೆ. ಆದ್ರೆ ಇನ್ನು ಹೆಚ್ಚು ಕಾಲ ಬದುಕುವಂತ ಯೋಗಿಗಳೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ಶ್ವಾಸವನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ ಈ ಶ್ವಾಸದ ಸಂಖ್ಯೆ ಎಷ್ಟಿರಬೇಕು, ಒಂದು ಯೋಗಿಯಾಗಿ, ಒಂದು ಧ್ಯಾನಿಯಾಗಿ, ನಾವೆಲ್ಲರೂ ಧ್ಯಾನಿಗಳು. ಪ್ರತಿನಿತ್ಯ ನಾವು ಧ್ಯಾನ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಆ ಶ್ವಾಸವನ್ನು ಕಡಿಮೆ ಮಾಡಕ್ಕೆ ಮಾಡ್ತೀವಿ ನಾವು. ಆ ಶ್ವಾಸ ತಗೊಳ್ಳೋಂತ ಆ ಸಂಖ್ಯೆ, ಅಂದ್ರೆ ಆ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಆ ವೈಬ್ರೇಷನ್ಸ್ ಅಂತ ಹೇಳ್ತೀವಿ. ನಾವು ಒಳಗಡೆ ತಗೊಂಡಂತ ಶ್ವಾಸ ಫ್ರೀಕ್ವೆನ್ಸಿ ತುಂಬಾ ಕಡಿಮೆ ಮಾಡಕ್ಕೆ ನಾವು ಧ್ಯಾನ ಮಾಡೋದು. ಧ್ಯಾನ ಮಾಡಿದ್ರೆ ಏನಾಗತ್ತೆ, ನಮ್ಮ ಶ್ವಾಸಗಳ ಸಂಖ್ಯೆ ಅತಿ ಕಡಿಮೆ ಪ್ರಮಾಣದಲ್ಲಿ ತಗೊಂತಾ ಇರ್ತೀವಿ. ಆ ಕಾರಣದಿಂದನೇ ನಾವು ಹೆಚ್ಚು ಜೀವನ ಕಾಲ ವ್ಯವಧಿ ಮಾಡ್ಕೋಬಹುದು. ಅಂದ್ರೆ ನಮ್ಮ ಜೀವನ ವ್ಯವಧಿ ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ದಿ ಲೈಫ್ ಲಾಂಗಿವಿಟಿ, ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ ನಾವು. ಅದನ್ನ ಹೆಚ್ಚು ಮಾಡ್ಕೊಳ್ಳುವಂತ ಅವಕಾಶ ಪ್ರತಿ ಧ್ಯಾನಿ, ಪ್ರತಿ ಯೋಗಿ, ಪ್ರತಿ ಮಾಸ್ಟರ್ಗೆ ಇದೆ. ಉದಾಹರಣೆಗೆ ನಾವು ತಗೊಂಡ ಶ್ವಾಸ ಈ ಧ್ಯಾನದಲ್ಲಿ 3ರಿಂದ 6 ಶ್ವಾಸಗಳಿಗೂ ಇಳಿತದೆ. ಅದು 16ರಿಂದ 18 ಶ್ವಾಸಗಳು ಎಲ್ಲಿವರೆಗೂ ಬಂತು? 3ರಿಂದ 6 ಶ್ವಾಸಗಳು ಬಂತು. ಈ 3ರಿಂದ 6 ಶ್ವಾಸಗಳು ತಗೊಂಡವಾಗ
ನಮ್ಮಲ್ಲಿ ಏನಾಗತ್ತಂದ್ರೆ ಆ ನಿಧಾನ ಶ್ವಾಸಗಳು ತಗೊಂಡವಾಗ ಅದು ಡೀಪ್ ಬ್ರೀತಿಂಗ್ ಆಗಿ ನಮ್ಮ ಒಳಗಡೆ ಹೋದ್ಮೇಲೆನು ಪ್ರತಿ ಕಣವನ್ನು ಸುತ್ತಕೊಂಡು ಪ್ರತಿ ಕಣಕ್ಕೆ ಪ್ರತಿ ಜೀವ ಕಣಕ್ಕೆ ಆ ಈ ಶಕ್ತಿ ಅಂದ್ರೆ ಪ್ರಾಣ ಶಕ್ತಿ ತಲುಪಿಸ್ತಾ ಇರ್ತದೆ. ಪ್ರತಿ ಜೀವಕನ ಕೆಲಸ ಮಾಡ್ಬೇಕಂದ್ರೆ ಆಕ್ಸಿಜನ್ ಬೇಕು. ಅದೇ ಹೇಳ್ತೀವಲ್ಲ ಪ್ರಾಣವಾಯು ಅಂತ ಹೇಳ್ತೀವಿ. ಆ ಪ್ರಾಣವಾಯು ಬೇಕೇ ಬೇಕು. ಆ ಪ್ರಾಣವಾಯು ನಿಧಾನವಾಗಿ ತಲುಪಿಸ್ಬೇಕಂದ್ರೆ ಈ ನಿಧಾನ ಬ್ರೀತಿಂಗ್ ಅಲ್ಲೇ ಹೆಚ್ಚು ಪರಿಣಾಮದಲ್ಲಿ ಆ ಅವಕಾಶ ಸಿಗತ್ತೆ. ಇದೊಂದೇನಂದ್ರೆ ನಾವು ಬ್ರೀತಿಂಗ್ ತಗೊಂಡವಾಗ ನೀವು ಅಬ್ಸರ್ವ್ ಮಾಡಿ, ಒಂದು ಕಡೆ ಬ್ರೀತಿಂಗ್ ನಡೀತಾ ಇರ್ತದೆ. ಉದಾಹರಣೆಗೆ ಚಂದ್ರನಾಡಿ ಅಂದ್ರೆ ಎಡನಾಡಿ. ಈ ಎಡಗಡೆ ಇರುವಂತ ಈ ಎಡಗಡೆ ಮೂಗಿನಿಂದ ನಾವು ನೋಡ್ಬೋದು. ಎಡಗಡೆ ಮೂಗಿಯಲ್ಲಿ ತಗೊಂತಾ ಇದೆ ಶ್ವಾಸ ತಗೊಳ್ಳೋದು ಬಿಡೋದು. ಅಂದ್ರೆ ಸುಮಾರು ಒಂದು 90 ನಿಮಿಷ 90 ಮಿನಿಟ್ಸ್ ಒಂದೇ ಕಡೆ ನಡೀತಾ ಇರ್ತದೆ ಶ್ವಾಸ. ಅಬ್ಸರ್ವ್ ಮಾಡ್ಕೊರಿ. ಅಂದ್ರೆ ಸಪೋಸ್ ಉದಾಹರಣೆಗೆ ಎಡಗಡೆ ನಾಡಿ ಎಡನಾಡಿ, ಮತ್ತೆ ಈ ಎಡನಾಡಿ ಚಂದ್ರನಾಡಿಯಲ್ಲಿ ಈ ಪ್ರಾಣವಾಯು ಬರೋದು ಹೋಗೋದು ಪೂರ್ತಿ ಎಡಗಡೆ ನಡೀತಾ ಇರ್ತದೆ. ಅವಾಗ ಅಂದ್ರೆ ಈ ಪ್ರಾಣ ಶಕ್ತಿ ನಾವು ತಗೊಂತಾ ಇದೀವಲ್ಲ, ಎಡಗಡೆ ಪ್ರವಾಹ ಆಗಿ ಎಡಗಡೆ ನಾಡಿಯಿಂದ ಈ ಎಡಗಡೆ ನಮ್ಮ ದೇಹದಲ್ಲಿ ಎಡಗಡೆ ಭಾಗಕ್ಕೆ ಪೂರ್ತಿ ಅದು ಸಪ್ಲೈ ಆಗತ್ತೆ ಪ್ರಾಣವಾಯು. ಅದು ಹಾಗೆ ಇರಲ್ಲ, ಪೂರ್ತಿ ದಿನನಿತ್ಯ ಹಾಗೆ ಇರಲ್ಲ. ಒಂದು 90 ನಿಮಿಷಕ್ಕೆ ಚೇಂಜ್ ಮಾಡ್ಕೋತದೆ. ಇದು ನಾವು ಮಾಡೋದು ಬೇಕಾಗಿಲ್ಲ. ನಾವು ಮಾಡೋಂಥ ಅವಕಾಶನೂ ಇಲ್ಲ. ಇಂಥ 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 ಕೆಲಸಗಳು ಎಷ್ಟೋ ಮಾಡ್ಕೊತದೆ ಈ ದೇಹ. ಅದಕ್ಕೆ ದೇಹ ಅತ್ಯಂತ ಅತ್ಯಂತ ವಿವೇಕವಂತದ್ದು ಅಂತ ಹೇಳ್ತೀವಿ ನಾವು. ದ ಬಾಡಿ ಈಸ್ ಸೋ ಇಂಟೆಲಿಜೆಂಟ್ ಮೆಷನ್. ಯಾಕಂದ್ರೆ ನೋಡಿ, 90 ನಿಮಿಷ ಈ ಕಡೆ ಶ್ವಾಸ ನಡೀತದ ಅಂದ್ರೆ ಈ 90 ನಿಮಿಷದಲ್ಲಿ ಬಂದಿರುವಂತ ಈ ಪ್ರಾಣ ಶಕ್ತಿಯನ್ನು ಈ ಎಡಭಾಗದಲ್ಲಿರುವಂತ ಎಲ್ಲ ಅಂಗಗಳು ಕೊಡುತ್ತದೆ. ಹೇಳ್ಬೇಕಂದ್ರೆ ಉದಾಹರಣೆಗೆ ಲಿವರ್ ಇದೆ, ಲಿವರ್ ಎಡಗಡೆ ಬರ್ತದೆ ಅಲ್ವಾ. ಸೊ ಎಡಗಡೆ ಇರುವಂತ ಈ ಶ್ವಾಸಕೋಶಗಳು ಮತ್ತೆ ಎಡಗಡೆ ಇರುವಂತ ಎಡಗಡೆ ಹೊಟ್ಟೆದ ಭಾಗ, ಹಿಂದಿನ ಭಾಗ, ಎಡಗಡೆ ಇರುವಂತ ಎಲ್ಲ ಕೈ ಕಾಲು ಎಲ್ಲದಕ್ಕೂ ಪೂರ್ತಿ ಎಡಗಡೆ ಮೆದುಳಿಂದ ಸೇರ್ಕೊಂಡು ಎಡಗಡೆ ಪಾದವರೆಗೂ ಈ ಎಡನಾಡಿ ಎಲ್ಲ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಎಡನಾಡಿ ಚಂದ್ರನಾಡಿ ಮೂಲಾಧಾರದಿಂದ ಸ್ಟಾರ್ಟ್ ಆಗಿ ಹೀಗೆ ಬರ್ತಾ ಇರ್ತದೆ. ಬಂದಿದ ಮೇಲೆ ಈ ಎಡ ಮೂಗಿ ರಂಧ್ರದಿಂದ ಇಲ್ಲಿ ಭ್ರೂಮಧ್ಯಕ್ಕೆ ಬಂದಿದ ಮೇಲೆ ಇಲ್ಲಿ ನಿಂತು ಹೋಗ್ತದೆ. ಅದೇ ರೀತಿಯಲ್ಲಿ ಮೂಲಾಧಾರದಿಂದ ಈ ಬಲಗಡೆ ನಾಡಿ, ಅದೇ ಸೂರ್ಯನಾಡಿ ಪಿಂಗಲ ನಾಡಿ, ಅಲ್ಲಿಂದ ಮೂಲಾಧಾರದಿಂದ ಅದು ಅಲ್ಲಿಂದ ಶುರುವಾಗಿ ಹಾಗೆ ಪೂರ್ತಿ ರೈಟ್ ಸೈಡ್ ಬರ್ತಾ ಇರ್ತದೆ. ಬಲಗಡೆ ಬಂದು ನಿಧಾನವಾಗಿ ಈ ಬಲಗಡೆ ಮೂಗಿನಿಂದ ಎಂಟರ್ ಆಗಿ ಇಲ್ಲಿಂದ ಈ ಭ್ರೂಮಧ್ಯದಲ್ಲಿರುವಂತ ಆ ಪ್ರಾಂತದಲ್ಲಿ ಅಲ್ಲಿ ಟರ್ಮಿನೇಟ್ ಆಗತ್ತೆ. ಎರಡೂ ಸೇರಿ ಅಲ್ಲಿ ಟರ್ಮಿನೇಟ್ ಆದ್ಮೇಲೆ ಅವಾಗ ಅದು ಸುಷುಮ್ನ ನಾಡಿಗೆ ಜಾಯ್ನ್ ಆಗ್ತದೆ. ಸುಷುಮ್ನ ನಾಡಿ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಪಿಂಗಲ ನಾಡಿ ಹೇಳ್ಬೇಕಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಟಚ್ ಆಗಿ ಅಲ್ಲಿಂದ ನೇರವಾಗಿ ಸಹಸ್ರಾರಕ್ಕೆ ಕನೆಕ್ಟ್ ಆಗತ್ತೆ. ಅಂದ್ರೆ ಯಾವುದೇ ಪ್ರಾಣಶಕ್ತಿ, ಯಾವುದೇ ವಿಶ್ವಶಕ್ತಿ ಬಂದ್ರೆ ಸಹಸ್ರಾರದಲ್ಲಿ ಬ್ರಹ್ಮರಂಧ್ರದಲ್ಲಿ ಅಲ್ಲಿಂದ ಈ ಸುಷುಮ್ನ ನಾಡಿ ಒಂದು ಮಾತ್ರ ಇರ್ತದೆ. ಒಂದೇ ನಾಡಿಯಲ್ಲಿ ಈ ಎರಡೂ ಸೇರಿ ಒಂದಾಗಿ ಅಲ್ಲಿಂದ ಒಂದೇ ನಾಡಿ ಮೇಲೆ ಹೋಗೋದು. ಆ ನಾಡಿಯಿಂದ ಶಕ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರ್ತದೆ. ಈ ರೀತಿಯಲ್ಲಿ ನಾವು ಯಾವುದೇ ಪ್ರಾಣಶಕ್ತಿ ತಗೊಂಡ್ರೆ ಆ ರೀತಿಯಲ್ಲಿ ನಾವು ತಗೊಂಡ ಶ್ವಾಸದು ಅಷ್ಟೇ. ಶ್ವಾಸ ತಗೊಂಡಿದ ಮೇಲೆ ಈ ಶ್ವಾಸ ಒಳಗಡೆ ಹೋದ್ಮೇಲೆ ಒಂದು ಕಡೆ ಶ್ವಾಸ ನಡೀತಾ ಇರ್ತದೆ. ಇನ್ನು ಸ್ವಲ್ಪ 90 ನಿಮಿಷ ಆದ್ಮೇಲೆ ಈ ಕಡೆ ಬರುತ್ತೆ. ಮತ್ತೆ ಈ ಕಡೆ ಅಂದ್ರೆ ಬಲಗಡೆ ಈ ಸೂರ್ಯನಾಡಿ ಸ್ಟಾರ್ಟ್ ಆಗತ್ತೆ. ಅಂದ್ರೆ ನಿಮ್ಮ ಬ್ರೀತಿಂಗು ಈ ಕಡೆ ಬಲಗಡೆನೆ ಸೂರ್ಯನಾಡಿ ಕಡೆನೆ ಆ ಶ್ವಾಸ ಒಳಗಡೆ ಹೋಗೋದು ಬರೋದು ಅಂದ್ರೆ ಆ ಪ್ರಾಣಶಕ್ತಿ ಎಲ್ಲ ಪೂರ್ತಿ ಬಲಗಡೆ ಅಂಗಗಳಿಗೆ ಅವಯವಗಳಿಗೆ ತಲುಪಿಸ್ತಾ ಇರ್ತದೆ. ಈ ರೀತಿಯಲ್ಲಿ ಒಂಥರ ಇದೇನು ಹೇಳ್ಬೇಕಂದ್ರೆ ನೆಗೆಟಿವ್ ಕರೆಂಟ್, ಪಾಸಿಟಿವ್ ಕರೆಂಟ್. ಎಡಗಡೆ ನೆಗೆಟಿವ್ ಕರೆಂಟ್ ಅಂತ ಹೇಳ್ತೀವಿ, ಬಲಗಡೆ ಈ ಸೂರ್ಯನಾಡಿ ಕಡೆ ಪಾಸಿಟಿವ್ ಕರೆಂಟ್ ಅಂತ ಹೇಳ್ತೀವಿ. ಎರಡೂ ಕರೆಂಟ್ಗಳು ಫ್ಲೋ ಆಗ್ತಾ ಇರ್ತವೆ. ಆಗಿದ್ರೇನೆ ಈ ಇಡೀ ದೇಹಕ್ಕೆ ಶಕ್ತಿ ತಲುಪಿಸ್ತದೆ, ಪ್ರತಿ ಅಂಗಕ್ಕೆ ಶಕ್ತಿ ತಲುಪಿಸುವಂತ ಅವಕಾಶ ಸಿಗ್ತದೆ. ಆ ರೀತಿಯಲ್ಲಿ ಈ ಎಡನಾಡಿ ಪಿಂಗಲ ನಾಡಿ ಸುಷುಮ್ನ ನಾಡಿ ನಿಮ್ಮ ಬೆನ್ನು ಮೂಲೆಯಲ್ಲಿ ಪ್ರವಾಹ ಆಗ್ತಾ ಇರ್ತದೆ ಸ್ಟ್ರೈಟ್ ಆಗಿ. ಓಕೆ, ಇಲ್ಲಿಂದ ಬ್ರಹ್ಮರಂಧ್ರದಿಂದ ಶುರು ಮಾಡಿಕೊಂಡು ಈ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಆ ಸ್ಪೈನಲ್ ಕಾರ್ಡ್ ಅಲ್ಲಿ
ಈ ಸುಷುಮ್ನ ನಾಡಿ ಸೆಂಟ್ರಲ್ಲಿ ಪ್ರವಾಹ ಆಗ್ತಾ ಇರ್ತದೆ. ಸೆಂಟ್ರಲ್ಲಿ ಸುಷುಮ್ನ ನಾಡಿದ್ರೆ, ಎಡಗಡೆ ಎಡನಾಡಿದ್ರೆ, ಬಲಗಡೆ ಪಿಂಗ್ಲ ನಾಡಿ. ಈ ಮೂರನ್ನು ಸಹ ಮೂಲಾಧಾರವರೆಗೂ ಬರುತ್ತೆ. ಅಲ್ಲಿಂದ ಡಿವೈಡ್ ಆಗಿ ಮತ್ತೆ ಮೇಲೆ ಹೋಗಿ ಇಲ್ಲಿ ಕನೆಕ್ಟ್ ಆಗತ್ತೆ. ನೋಡ್ಕೊಳ್ಳಿ, ಯಾವಾಗಲೂ ಆಜ್ಞಾ ಚಕ್ರ, ಅದಕ್ಕೆ ಹೇಳ್ತಾರೆ ಆಜ್ಞಾ ಚಕ್ರವನ್ನು ಫಸ್ಟ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಧ್ಯಾನದಲ್ಲಿ ನಾವು ಮಾಡೋದು ಅದೇ. ಧ್ಯಾನದಲ್ಲಿ ಎರಡು ಕಣ್ಣುಗಳು ಮುಚ್ಚಿದ ಮೇಲೆ ನಮ್ಮ ಶಕ್ತಿ ಹಾಗೆ ಒಳಗಡೆ ಪ್ರವಾಹ ಆಗ್ತದೆ. ನಾವು ನಮ್ಮ ಕಣ್ಣುಗಳಿಂದ ಹೊರಗಡೆ ಹೋಗೋ ಶಕ್ತಿ. ಈಗ ಪ್ರಧಾನವಾಗಿ ಕಣ್ಣುಗಳಿಂದನೇ 80% ಶಕ್ತಿ ಆಚೆ ಕಡೆ ನಾವು ಬಿಡ್ತಾ ಇರ್ತೀವಿ. ಕಣ್ಣುಗಳು ಯಾವಾಗ ಮುಚ್ತೀವೋ ಅವಾಗ ನಮ್ಮ ಪೂರ್ತಿ ಶಕ್ತಿ ಒಳಗಡೆ ಪ್ರವೇಶ ಆಗಿ ಅದು ಎಲ್ಲಿ ಪ್ರವಾಹ ಆಗ್ತದೆ ಅಂದ್ರೆ ಅದೇ ಹಾಗೆ ಹಿಂದುಗಡೆ ಪ್ರವಾಹ ಆಗಿ ಈ ಮೂರನೇ ಕಣ್ಣು ದಿವ್ಯ ಚಕ್ಷು ಕಡೆ ಪ್ರವಾಹ ಆಗತ್ತೆ. ದಿವ್ಯ ಚಕ್ಷು ಕಡೆ ಪ್ರವಾಹ ಆಗಿದ್ರೆ ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ತಿಳ್ಕೊಳ್ಳಿ. ಆ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಆಕ್ಟಿವೇಟ್ ಮಾಡುವಂತ ಅವಕಾಶ ಸಿಗತ್ತೆ. ಅದೇ ಥರ್ಡ್ ಐ ಓಪನ್ ಆಗತ್ತೆ ಅಲ್ಲಿ. ಇದು ಇದು ಯಾವಾಗ ಆಕ್ಟಿವೇಟ್ ಆಗುತ್ತೋ ಅವಾಗ ಇಡನಾಡಿ ಪಿಂಗ್ಲನಾಡಿ ಎಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಇದು ಅದಕ್ಕೆ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗಿರೋವರೆಗೂ ಮೂಲಾಧಾರ ಕರೆಕ್ಟ್ ಆಗಿರ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಮೊದಲನೇದಾಗಿ ಆಜ್ಞಾ ಚಕ್ರ ಯಾವಾಗ ಆಕ್ಟಿವೇಟ್ ಆಗುತ್ತೋ ನಮ್ಮ ಕರ್ಮಗಳೆಲ್ಲ ಕರಗೋಗತ್ತೆ ಅಂತ ಹೇಳ್ತಾರೆ. ಆದ್ರೆ ಉದಾಹರಣೆಗೆ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪೂರಕ, ಪ್ರತಿಯೊಂದು ಚಕ್ರಕ್ಕೆ ಸಂಬಂಧಿತ ಕರ್ಮಗಳು ನಾವು ಮಾಡೇ ಇರ್ತೀವಿ. ಆ ಕರ್ಮಗಳ ಫಲಿತ ಬರುವಾಗ ತಟ್ಕೋಬೇಕಂದ್ರೆ ನಿಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗಿರಬೇಕು. ಅಂದ್ರೆ ಆಜ್ಞಾ ಚಕ್ರ ಯಾರಿಗೆ ಆಕ್ಟಿವೇಟ್ ಆಗಿರ್ತದೋ ಅವರು ಯಾರು ಅಂದ್ರೆ ಅವ್ರ ಬಗ್ಗೆ ಅವರಿಗೆ ಅರಿವು ಇರುತ್ತೆ. ಅವರಲ್ಲಿ ಹೆಚ್ಚು ಅರಿವು ಸಿಗತ್ತೆ. ಆ ಅರಿವು ಹೆಚ್ಚಿರುವಾಗ ಯಾವುದೇ ಕರ್ಮ ಬಂದ್ರೂ ಕರ್ಮದಿಂದ ಬಂದಿರೋ ಫಲಿತವನ್ನು ತಟ್ಕೊಳ್ಳುವಂತ ಆ ಮನೋಸ್ಥಿತಿ ಅವರಿಗೆ ಉಂಟಾಗತ್ತೆ. ಅಂದ್ರೆ ಅವರಲ್ಲಿ ಆ ಮನೋಸ್ಥಿತಿ ಬಂದೇ ಬರ್ತದೆ ಅಲ್ವಾ. ಈಗ ಚಕ್ರ ಯಾವಾಗ ಆಕ್ಟಿವೇಟ್ ಆಗುತ್ತೋ ನಮ್ಮ ನಿಜ ಸ್ವರೂಪ ನಮ್ಗೆ ಅರ್ಥ ಆಗಿದ ಮೇಲೆ, ಅಂದ್ರೆ ಅದಕ್ಕೂ ಬೇಕಾಗಿರೋದು ನಿಮ್ಮ ಎರಡು ಕಣ್ಣುಗಳು ಮುಚ್ಚಬೇಕು, ಶ್ವಾಸದ ಮೇಲೆ ಗಮನ ಕೊಡಬೇಕು. ಅದಕ್ಕೆ ನಾವು ಪ್ರತಿನಿತ್ಯ ಈ ಧ್ಯಾನ ಮಾಡ್ತಾ ಇರ್ತೀವಲ್ಲ, ಧ್ಯಾನ ಮಾಡೋದಕ್ಕೂ ಪ್ರಧಾನ ಕಾರಣ ಏನಂದ್ರೆ ಒಂದು ಈ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೋತ ಪರಿಸ್ಥಿತಿ, ಮತ್ತೆ ಈ ಶ್ವಾಸವನ್ನು ಸಹ ಒಂದು ನಿಯಮಿತವಾಗಿ ಒಂದು ಕ್ರಮವಾಗಿ ತಗೊಂಡೋದು. ಶ್ವಾಸವನ್ನು ಪ್ರತಿನಿತ್ಯ ನಾವು ದಿನನಿತ್ಯ ಏನ್ ಮಾಡ್ತೀವಿ, ಎಲ್ಲಾ ಕೆಲಸಗಳು ಮಾಡುವಾಗ ಶ್ವಾಸದ ಮೇಲೆ ಗಮನ ಇರಲ್ಲ ನಮಗೆ. ಆ ಶ್ವಾಸ ಹೇಗೆ ಬರುತ್ತೋ ಹೋಗುತ್ತೋ ಗೊತ್ತೇ ಆಗಲ್ಲ. ಅದೊಂಥರ ಅಂದ್ರೆ ಅನಿಯಮಿತವಾಗಿ ನಡೀತಾ ಇರ್ತದೆ ಅಂತ ಹೇಳ್ಬೋದು. ಅಂದ್ರೆ ಹೇಳ್ಬೇಕಂದ್ರೆ ಅನಿಯಮಿತ, ಇರ್ರೆಗ್ಯುಲರ್ ಬ್ರೀತಿಂಗ್ ಅಂತ ಹೇಳ್ತೀವಿ ನಾವು. ದೇರ್ ಇಸ್ ನೋ ರಿದಮ್ಯಾಟಿಕ್ ಬ್ರೀತಿಂಗ್. ರಿದಮ್ಯಾಟಿಕ್ ಬ್ರೀತಿಂಗ್ ಬೇಕಂದ್ರೆ ನೀವು ಶ್ವಾಸದ ಮೇಲೆ ಗಮನ ಇಡಬೇಕಾಗತ್ತೆ. ಆವಾಗ ನಿಧಾನವಾಗಿ ಶ್ವಾಸ ಒಳಗಡೆ ಹೋಗೋದು, ನಿಧಾನವಾಗಿ ಶ್ವಾಸ ಆಚೆ ಕಡೆ ಬರುವಂಥದ್ದು ತುಂಬಾ ಅತ್ಯುತ್ತಮ ಕೆಲಸಗಳು ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ ಹೇಳ್ತಾರೆ. ನೋಡಿ, ತುಂಬಾ ಜನ ಭಯ ಇರ್ತದೆ, ಒಂಥರ ನರ್ವಸ್ಸು, ಆಸ್ತಮಾ ಬರುವಂಥದ್ದು ಕಾರಣ ಏನಂದ್ರೆ ನರ್ವಸ್ ಬ್ರೀತಿಂಗ್. ಅವ್ರು ಮಾಡುವಂಥ ಬ್ರೀತಿಂಗ್ ಸರಿ ಇಲ್ಲ ಅಂತ ಅರ್ಥ. ಯಾರಿಗೂ ನಿಯಮಿತವಾದ ಬ್ರೀತಿಂಗು, ಒಂದು ರೆಗ್ಯುಲರ್ ಬ್ರೀತಿಂಗು, ರಿದಮ್ಯಾಟಿಕ್ ಬ್ರೀತಿಂಗ್ ಇರುತ್ತೋ ಅವ್ರು ತುಂಬಾ ಧೈರ್ಯವಂತವಾಗಿರ್ತಾರೆ. ತುಂಬಾ ಅವ್ರ ಆತ್ಮಸ್ಥೈರ್ಯನೂ ಹೆಚ್ಚಾಗಿರುತ್ತೆ. ಯಾವುದೇ ರೋಗಗಳು ಬರಲ್ಲ ಅವ್ರಿಗೆ ಹತ್ರ. ಅದಕ್ಕೋಸ್ಕರ ಸ್ನೇಹಿತರೆ, ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇದು ತುಂಬಾ ಆಳವಾದ ಸಬ್ಜೆಕ್ಟ್ ಇದು. ಇದೇನಾಗತ್ತಂದ್ರೆ, ಉದಾಹರಣೆಗೆ ಯೋಗಿಗಳು ನಮ್ಮ ಭಾರತ ದೇಶದಲ್ಲಿ ಪ್ರಧಾನವಾಗಿ ಯೋಗ ಶಾಸ್ತ್ರ ಪ್ರಕಾರ ಈ ಬ್ರೀತಿಂಗ್ ಮೇಲೆ ಅತ್ಯುನ್ನತ ಸಂಶೋಧನೆ ಮಾಡಿದ್ದಾರೆ. ಈ ಬ್ರೀತಿಂಗ್ ಇಂದ ಎಲ್ಲಾ ಮಾಡ್ಬೋದು ಅಂತ ಹೇಳ್ಬೋದು. ಈ ಬ್ರೀತಿಂಗ್ ಅನ್ನು ನಾವು ಯಾವಾಗ ಸ್ಲೋ ಮಾಡ್ಕೊಂತ ಹೋಗ್ತೀವೋ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಎಷ್ಟೋ ಋಷಿಗಳು ಮುನಿಗಳು ಅವರು ಸಮಾಧಿಗೆ ಎಂಟರ್ ಆಗ್ತಾರೆ. ಯಾವ ರೀತಿಯಲ್ಲಿ ಸಮಾಧಿಗೆ ಎಂಟರ್ ಆಗ್ತಾರೆ ಅಂದ್ರೆ, ಈ ಬ್ರೀತಿಂಗ್ ಅನ್ನು ಒಂದು ಬ್ರೀತಿಂಗ್ ತಗೊಂತಾರೆ ಒಂದು ನಿಮಿಷಕ್ಕೆ. ಇನ್ನು ಹೇಳ್ಬೇಕಂದ್ರೆ ಸ್ವಲ್ಪ ವಾರಾಂತ ಅಂದ್ರೆ 3 ವಾರ 4 ವಾರ ಬ್ರೀತಿಂಗ್ ಸ್ಟಾಪ್ ಮಾಡಿಬಿಡ್ತಾರೆ. ಸ್ಟಾಪ್ ಮಾಡಿದ ಮೇಲೆ ಅವರು ಸಮಾಧಿಯಲ್ಲಿ ಕೂತ್ಕೊಳ್ತಾರೆ. ಆ ಪರಿಸ್ಥಿತಿ ಅವರು ಅಂದ್ರೆ ಅಂತ ಸಾಮರ್ಥ್ಯ ಅವ್ರ ಹತ್ರ ಇದೆ. ಆದ್ರೂ ಪ್ರಾಕ್ಟೀಸ್ ಮೇಲೆ ಬರುತ್ತೆ, ಹಾಗೆ ಬರಲ್ಲ ಅದು. ಯಾರಂದ್ರೆ ಅವ್ರು ಮಾಡೋಕ್ಕೂ ಸಾಧ್ಯವಿಲ್ಲ. ಇದು ನಿಧಾನವಾಗಿ ಧ್ಯಾನ ಮಾಡ್ತಾ 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 ನಿಮ್ಮ ಶ್ವಾಸದ ಮೇಲೆ ನಿಮ್ಗೆ ಗಮನ ಹೆಚ್ಚಾಗ್ತಾ ಇರುವಾಗ ಶ್ವಾಸದ ಮೇಲೆ ಅರಿವು ಸಿಗತ್ತೆ. ಅಂತವ್ರಿಗೆ ಏನಾಗುತ್ತಂದ್ರೆ, ಯಾರಿಗೂ ಶ್ವಾಸ ನಿಲ್ಲಿಸುವಂತ ಸಾಮರ್ಥ್ಯ ಇದೆಯೋ, ಯಾರು ಈ ಶ್ವಾಸವನ್ನು ತುಂಬಾ ಲೈಟ್ ಆಗಿ ತುಂಬಾ ನಿಧಾನವಾಗಿ ಮಾಡುವಂತ ಸಾಮರ್ಥ್ಯ ಯಾರಿಗಿರ್ತದೋ ಅವ್ರಿಗೆ ಈ ಗ್ರಾವಿಟೇಷನ್ ಆಫ್ ಲಾ ಅಂತ ಏನಿದೆಯೋ, ಅಂದ್ರೆ ಗುರುತ್ವಾಕರ್ಷಣ ಶಕ್ತಿಯಿಂದ ಆಚೆ ಕಡೆ ಹೋಗ್ತಾರ. ಹೇಗಂತಂದ್ರೆ, ತುಂಬಾ ಯೋಗಿಗಳು ಕೂತ್ಕೊಂಡಿರ್ತಾರೆ, ಲೆವಿಟೇಷನ್ ಮಾಡ್ತಾರೆ. ನೋಡಿದ್ರ ಲೆವಿಟೇಷನ್ ಅಂದ್ರೆ ಏನು? ಏರಲ್ಲಿ ಮೇಲೆ ಹೋಗ್ತಾರೆ ನೋಡಿ. ಏರಲ್ಲಿ ಮೇಲೆ ಹಾಗೆ ಪೂರ್ತಿ ಬಾಡಿ ಮೇಲೆ ಹೋಗುತ್ತೆ.
ಕಾರಣವೇನು ಅಂತಂದ್ರೆ ಅವರ ಬ್ರೀತಿಂಗ್ ತುಂಬಾ ನಿಧಾನವಾಗಿರ್ತದೆ ಅಲ್ವಾ. ತುಂಬಾ ಆ ಬ್ರೀತಿಂಗ್ అనేది ತುಂಬಾ ನಿಧಾನವಾಗಿರ್ತದೆ. ಒಂದು ರಿದಮ್ಯಾಟಿಕ್ ಅಂದ್ರೆ ಒಂದು ರಿದಮ್ಯಾಟಿಕ್ ಬ್ರೀತಿಂಗ್, ಕ್ರಮವಾಗಿ ಬ್ರೀತಿಂಗ್ ತಗೊಂಡವಾಗ ಆ ಹಾಗೆ ಏನಾಗುತ್ತೆ, ಅವ್ರಿಗೆ ಈ ಭೂ ಭೂ ಭೂಗ್ರಹದ ಗುರುತ್ವಾಕರ್ಷಣೆ ಶಕ್ತಿಗೆ, ಆ ಶಕ್ತಿಯ ಆ ನಿಯಮ ಅದ್ರ ಮೇಲೆ ಕೆಲಸ ಮಾಡಲ್ಲ. ಅವಾಗ ದೇಹ ಮೇಲೆ ನಿಧಾನವಾಗಿ ಮೇಲೆಗೆ ಬರುತ್ತೆ. ಅದೇ ಪವರ್ ಆಫ್ ಲೆವಿಟೇಷನ್ ಅಂತ ಹೇಳ್ತೀವಿ ನಾವು. ಅದೇ ರೀತಿಯಲ್ಲಿ ಸ್ನೇಹಿತರೆ, ಒಂದು ಎಕ್ಸ್ಪೆರಿಮೆಂಟ್ ಈ ತರ ಮಾಡಿದ್ದಾರೆ. ಒಂದು ವ್ಯಕ್ತಿಯನ್ನು ಮಲಗಿಸಿ, ಓಕೆ, ಸೊ ಒಂದು ಎರಡು ವ್ಯಕ್ತಿಗಳು, ಅವರ ಎರಡು ಬೆರಳು, ನಾಲ್ಕು ವ್ಯಕ್ತಿಗಳು, ಒಂದು ವ್ಯಕ್ತಿ ಮಲಗುತ್ತಾನೆ, ನಾಲ್ಕು ವ್ಯಕ್ತಿಗಳು ಅವರ ಎರಡು ಬೆರಳು, ಒಂದು ಲೆಫ್ಟ್ ಈ ಎಡಗೈಕ್ಕೆ ಎಡ ಭುಜಗಳ ಕೆಳಗಡೆ, ಇನ್ನೊಂದು ವ್ಯಕ್ತಿ ಲೆಫ್ಟ್ ನಿಂತ್ಕೊಂತಾನೆ, ಲೆಫ್ಟ್ ಕೂತ್ಕೊಂತಾನೆ, ಎರಡು ಬೆರಳು ಇಟ್ಕೊಂತಾನೆ. ಅದೇ ರೀತಿ ಇನ್ನೊಂದು ಮೊಣಕಾಲ ಹತ್ರ ಇನ್ನೊಬ್ರು ಕೂತ್ಕೊಂಡು ಒಂದು ಕ್ರಮವಾದ ಬ್ರೀತಿಂಗ್ ಮಾಡ್ತಾರೆ. ಅವರು ಎಲ್ಲ ಒಂದೇ ಸರಿ ಕ್ರಮವಾದ ಬ್ರೀತಿಂಗು, ಒಂದೇ ಸರಿ ಒಂದು ಗ್ರೂಪ್ ಸಾಮೂಹಿಕ ಬ್ರೀತಿಂಗ್ ಮಾಡ್ತಾರೆ. ಸ್ವಲ್ಪ ಹೊತ್ತಿಗೆ ಎರಡು ಬೆರಳು ಹಿಂಗಾದ್ರೆ ಹಿಂಗ ಅಂದ ತಕ್ಷಣ ಬಾಡಿ ನಿಧಾನವಾಗಿ ಮೇಲಕ್ಕೆ ಹೋಗುತ್ತೆ. ನೋಡಿದ್ರಾ? ಸೊ ಆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದು ಆ ಮಾಡಿದ ಎಕ್ಸ್ಪೆರಿಮೆಂಟು ಅವರು ಅಂದ್ರೆ ಇದು ಮಾಡಿರೋದು ವೆಸ್ಟರ್ನ್ ಅಂದ್ರೆ ಪಾಶ್ಚಾತ್ಯ ದೇಶದಲ್ಲಿ ಮಾಡಿದ್ದಾರೆ, ಇಂಥ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈಜಿಪ್ಟು ಅಂತ ಒಂದು ದೇಶವನ್ನು ತಗೊಂಡಿದ್ರೆ ಪಿರಮಿಡ್ ಅನ್ನು ಕಟ್ಟಿದ್ದಾರೆ. ಅಲ್ಲಿ ಪಿರಮಿಡ್ ಕಟ್ಟೋದು ನಿಮ್ಗೆ ಗೊತ್ತಿರೋ ವಿಷಯ. ಈ ಪಿರಮಿಡ್ ಇರೋದು ಎತ್ತರ ಹೇಳ್ಬೇಕಂದ್ರೆ ಒಂದು 700 ಫೀಟ್ ಹೈಟ್ ಇದೆ ಅಲ್ವಾ. 700 ಫೀಟ್ ಹೈಟ್ ಇದೆ. ಉದ್ದ ಅಂತ ತಗೊಂಡಿದ್ರೆ ಅದು ಸುಮಾರು ಒಂದು 13 ಎಕರೆಯಲ್ಲಿ ಕಟ್ಟಿರೋದು ಅಲ್ವಾ. ಸೊ ಅಂತ 700 ಫೀಟ್ ಹೈಟ್ ಇರೋಂಥ ಈ ಪಿರಮಿಡ್ ಅಲ್ಲಿ ಒಂದು ಕಲ್ಲಿಗೆ 2 ಟನ್ ಕೆಪಾಸಿಟಿ ಇದೆ, 2 ಟನ್ ವೆಯ್ಟ್ ಇದೆ. ಹೇಗೆ ಅಷ್ಟು ಮೇಲೆ ಕೆತ್ತಿದ್ದಾರೆ, ಹೇಗೆ ಸಾಧ್ಯವಾಗಿದೆ ಅಂತಂದ್ರೆ ಇದೇ ಪದ್ಧತಿ ಉಪಯೋಗಿಸಿರೋದು. ಅಂದ್ರೆ ಇಲ್ಲಿ ಏನ್ ನಡೀತದೆ ಅಂದ್ರೆ ಆ ಬ್ರೀತಿಂಗ್ ಅನ್ನು ಕ್ರಮವಾಗಿ ಮಾಡುವಾಗ, ಒಂದು ಸ್ಲೋ ಬ್ರೀತಿಂಗ್ ಮಾಡುವಾಗ ಆ 2 ಬೆರಳಿಂದನೇ ಅಂತ ಸ್ಟೋನ್ ಅನ್ನು ಮೇಲೆ ಕೆತ್ತಬಹುದು. 2 ಬೆರಳಿಂದ ಇಲ್ಲಾಂದ್ರೆ ಅಂತ ಹೈಟ್ಗೆ ಹೋಗಿ ಕಟ್ಟೋಂಥ ಅವಕಾಶ ಇಲ್ಲ. ಅಂದ್ರೆ ನಿಮ್ಮ ಬ್ರೀತಿಂಗ್ ಅಷ್ಟು ಕೆಪಾಸಿಟಿ ಇದೆ, ಅಷ್ಟು ಪವರ್ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಸೊ ಅದಕ್ಕೋಸ್ಕರ ಏನಾಗಿದೆ, ಇಲ್ಲಿ ಈಜಿಪ್ಟ್ ಅಲ್ಲಿ ನಡೆದಿರುವಂತ ಎಲ್ಲಾ ಕನ್ಸ್ಟ್ರಕ್ಷನ್ ಅಂತ ದೊಡ್ಡ ದೊಡ್ಡ ಸ್ಟೋನ್ಗಳು, ಆ ದೊಡ್ಡ ದೊಡ್ಡ ಕಲ್ಲುಗಳು ಅಷ್ಟು ಮೇಲಕ್ಕೆ ಎತ್ತುವಂತ ಅವಕಾಶ ಅಂತಂದ್ರೆ ಓನ್ಲಿ ಬ್ರೀತಿಂಗ್, ಅಂದ್ರೆ ಅವರ ಬ್ರೀತಿಂಗ್ ಕೆಪಾಸಿಟಿ, ಆ ಬ್ರೀತಿಂಗ್ ಪವರ್ ಅಷ್ಟಿದೆ. ಅಂದ್ರೆ ಆ ಮಾಡುವಂತ ಬ್ರೀತಿಂಗು, ರಿದಮ್ಯಾಟಿಕ್ ಬ್ರೀತಿಂಗ್ ಆಗಲಿ, ಸುಮಾರು ಒಂದು 4 ವ್ಯಕ್ತಿಗಳು ಸೇರಿ ಒಂದು 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 ಮನಸ್ಸು, ಒಂದು ಮಾನವ ದೇಹವನ್ನು ಮೇಲೆ ಕೆತ್ತಿದ್ದಾರೆ ಅಂದ್ರೆ ಅಲ್ವಾ. 1,000 ಜನ ಕೂತ್ಕೊಂಡು ಒಂದೇ ಸರಿ ಆ ಬ್ರೀತಿಂಗ್ ಮೇಲೆ ಅಬ್ಸರ್ವ್ ಮಾಡಿ, ಅಂದ್ರೆ ಅದಕ್ಕೆ ಹೇಳ್ತೀವಲ್ಲ ನಾವು ಪವರ್ ಆಫ್ ಮೆಡಿಟೇಷನ್ ಅಂತದ್ದು, ಗ್ರೂಪ್ ಮೆಡಿಟೇಷನ್ ಅಂತ ಹೇಳ್ತಾ ಇರ್ತೀವಿ ನಾವು. ಎಲ್ಲರೂ ಕೂತ್ಕೊಂಡು ಒಂದೇ ಸರಿ ಧ್ಯಾನ ಮಾಡಿದ್ರೆ ಏನಾಗತ್ತೆ ಅಂತ ನಾವು ಹೇಳ್ತಾ ಇದೀವಲ್ಲ, ಇದಕ್ಕೆ ಮುಂಚೆನೇ ಹೇಳಿದ್ವಿ, ಅನೇಕ ಸಾರ ಹೇಳ್ತಾ ಇರ್ತೀವಿ. ನಮ್ಮ ಗುರುಗಳು ಅದಕ್ಕೆ ಈ ಗ್ರೂಪ್ ಮೆಡಿಟೇಷನ್ಗೆ ಹೆಚ್ಚು ಏನು ಕೊಡ್ತಾರೆ, ಪ್ರಾಮುಖ್ಯತೆ ಕೊಡ್ತಾರೆ. ಎಲ್ಲರೂ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಒಂದು ಗ್ರೂಪ್ ಮೆಡಿಟೇಷನ್ ಮಾಡುವಾಗ, ಎಲ್ಲರೂ ಬ್ರೀತಿಂಗ್ ಮೇಲೆ ಅಬ್ಸರ್ವ್ ಮಾಡುವಾಗ ಅದರಿಂದ ಉತ್ಪನ್ನ ಆಗುವಂತ ಶಕ್ತಿ ಅಷ್ಟು ಇಷ್ಟೆಲ್ಲ, ಅದು ಏನೇ ಬೇಕಂದ್ರೆ ಮಾಡ್ಬೋದು. ಯಾವ ಸಂಕಲ್ಪ ಮಾಡಿದ್ರು ಆ ಸಂಕಲ್ಪ ನೆರವೇರುತ್ತೆ. ಅಷ್ಟು ಕೆಪಾಸಿಟಿ ಇದೆ ಅದಕ್ಕೆ. ಅಂದ್ರೆ ಆಕ್ಟ್ ಆಫ್ ರಿದಮ್ಯಾಟಿಕ್ ಬ್ರೀತಿಂಗ್ ಅಂದ್ರೆ ಗ್ರೂಪ್ ಆಗಿ ಕೂತ್ಕೊಂಡು ಅಷ್ಟು ಜನ ಬ್ರೀತಿಂಗ್ ಮೇಲೆ ಅಬ್ಸರ್ವ್ ಮಾಡಿ ಧ್ಯಾನ ಮಾಡ್ತಾ ಇದ್ರೆ ಏನೆಲ್ಲ ಆಗತ್ತೆ ಹೇಳಿ. ಅಲ್ಲಿಂದ ಉತ್ಪನ್ನ ಆಗುತ್ತ ಶಕ್ತಿ, ಆ ವೈಬ್ರೇಷನ್ಸ್ ಇಡೀ ಪ್ರಪಂಚಕ್ಕೆ ಸೇರುತ್ತೆ ಅದೆಲ್ಲ. ಅದಕ್ಕೋಸ್ಕರವೇ ಗ್ರೂಪ್ ಮೆಡಿಟೇಷನ್ ಅಷ್ಟು ಪ್ರಾಮುಖ್ಯತೆ ಇರೋದು. ಅದೇ ರೀತಿಯಲ್ಲಿ ಇಲ್ಲೇನಾಗಿದೆ, ದೊಡ್ಡ ದೊಡ್ಡ ಕಲ್ಲುಗಳನ್ನು ಮೇಲೆ ಎತ್ತಿರುವಂತಹ ಅವಕಾಶ ಈಜಿಪ್ಟ್ ಅಲ್ಲಿ, ಆ ಈಜಿಪ್ಟ್ ಕನ್ಸ್ಟ್ರಕ್ಷನ್ ಮಾಡುವಾಗ, ಗೀಜಾ ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡುವಾಗ ಇದು ನಡೀತು. ಅದಕ್ಕೆ ಅಷ್ಟು ಮೇಲೆ ಕೆತ್ತಗಾಗಿದೆ ಅವೆಲ್ಲ. ಇಲ್ಲಾಂದ್ರೆ ಯಾರು ಸರ್ವಸಾಮಾನ್ಯವಾಗಿ ಸಾಮಾನ್ಯ ಮಾನವರು ಯಾರು ಮಾಡೋಕ್ಕಾಗಿಲ್ಲ. ಇನ್ನೊಂದು, ಅಲ್ಲಿರುವಂತ ಇನ್ಸ್ಟ್ರೂಮೆಂಟ್ಸು ಇಲ್ಲ ಆ ಸಮಯದಲ್ಲಿ. ಏನ್ ಇನ್ಸ್ಟ್ರೂಮೆಂಟ್ಸ್ ಇದೆ ಅಲ್ಲಿ ಮಾಡಕ್ಕೆ? ಯಾವ ಇನ್ಸ್ಟ್ರೂಮೆಂಟ್ಸು ಆ ಸಮಯದಲ್ಲಿ ಇಲ್ಲ. ಎಲ್ಲ ಇದರಿಂದ ನಡೆದಿರೋದೇ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಈ ಬ್ರೀತಿಂಗ್ ಅನ್ನು ಬಹಳ ಇಂಪಾರ್ಟೆಂಟ್. ಅಂದ್ರೆ ಅಷ್ಟು ಈ ನಮ್ಮ ಧ್ಯಾನದಲ್ಲಿ ನಾವು ಮಾಡುವಂತ ಈ ಬ್ರೀತಿಂಗ್ ಇಂದ, ನಿಧಾನವಾಗಿ ಬ್ರೀತಿಂಗ್ ಇಂದ ಆ ಒಳಗಡೆ ಹೋಗುವಂತ ಪ್ರಾಣಶಕ್ತಿ ಅಷ್ಟೇ ಪ್ರತಿ ಜೀವಕನಿಗೆ ತಲುಪಿಸೋದು. ಇನ್ನು ಹೇಳ್ತಾ ಇರ್ತಾರೆ, ದೇಹ ಒಳಗಡೆನೆ ಎಲ್ಲಾ ಗ್ರಹಗಳಿದೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಗ್ರಹಗಳು ಹೇಳ್ಬೇಕಂದ್ರೆ 7 ಗ್ರಹಗಳು, ನಮ್ಮ ನವಗ್ರಹಗಳು 9 ಗ್ರಹಗಳೇನಿದೆ ಎಲ್ಲ ಒಳಗಡೆ ಇದೆ ಹೇಳ್ತಾ ಇರ್ತೀವಲ್ಲ. ಇಡೀ ಪ್ರಪಂಚ ಮೈಕ್ರೋಕಾಸ್ಮೋಮ್ ಮ್ಯಾಕ್ರೋಕಾಸ್ಮೋ ಅಂತ ಹೇಳ್ತೀವಲ್ಲ. ಅಂದ್ರೆ ಇಡೀ ಪ್ರಪಂಚವೇ ನಮ್ಮ ಒಳಗಡೆ ಈಗಾಗಲೇ ಇದೆ. ಇಡೀ ಈ ಫಿಸಿಕಲ್ ಯೂನಿವರ್ಸ್ ಎಲ್ಲ ನಮ್ಮ ಒಳಗಡೆ ಇದೆ ಅಂತ ಹೇಳ್ತೀವಲ್ಲ.
ಅಂದ್ರೆ ಆ ಎಲ್ಲಾ ಗ್ರಹಗಳು ನಮ್ಮ ಒಳಗಡೆ ಇರುವಾಗ ಈ ಶ್ವಾಸ ತಗೊಂಡಿರೋದು ಒಳಗಡೆ ಹೋಗಿ ಪ್ರತಿ ಗ್ರಹವನ್ನು ಸುತ್ತಕೊಂಡು ಮತ್ತೆ ವಾಪಸ್ ಬರೋದು, ಅದು ಸ್ಲೋ ಬ್ರೀತಿಂಗ್ ಅಲ್ಲಿ ಆಗತ್ತೆ. ನಿಧಾನವಾಗಿ ಬ್ರೀತಿಂಗ್ ಮಾಡಿದ್ರೆ ಆಗತ್ತೆ. ಅದೇ ನಾವು ಮೇಲೆ ಮೇಲೆ ಬ್ರೀತಿಂಗ್ ಮಾಡ್ತೀವಲ್ಲ, ಶಾಲೋ ಬ್ರೀತಿಂಗ್ ಮಾಡ್ತೀವಲ್ಲ, ಆ ಶಾಲೋ ಬ್ರೀತಿಂಗ್ ಮಾಡುವಾಗ ಇದು ಆಗಲ್ಲ. ಅವಾಗ ನಮ್ಮ ಆರೋಗ್ಯ ಸುಧಾರ ಆಗೋಲ್ಲ, ಮತ್ತೆ ನಮ್ಮ ಕರ್ಮಗಳು ತೊಲಗಿಸ್ಕೊಂಡು ಸಾಧ್ಯವಿಲ್ಲ. ಆ ನಿಧಾನವಾಗಿ ಬ್ರೀತಿಂಗ್ ಮಾಡಿದ್ರೆ ಏನಾಗುತ್ತೆ, ನಿಧಾನವಾಗಿ ಪ್ರತಿ ನಾಡಿ ಪ್ರಚೋದನೆ ಆಗುತ್ತೆ. ನಮ್ಮಲ್ಲಿ ಸುಮಾರು 74,000 ನಾಡಿಗಳು, ಇಲ್ಲ ಅಂದ್ರೆ ನಾವು ಹೇಳ್ತಾ ಇರ್ತೀವಿ ಒಂದು 3,40,000 ನಾಡಿಗಳಿದೆ ಅಂತ ಹೇಳ್ತೀವಿ. ಅಂದ್ರೆ ಕನಿಷ್ಠ ಪಕ್ಷ 74,000 ಅನ್ಕೊಂಡಿದ್ರೆ ಸಣ್ಣ 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 ನಾಡಿಗಳೆಲ್ಲ ಸೇರ್ಕೊಂಡು 33 ಲಕ್ಷ ಮೇಲೆ ಇದೆ ನಾಡಿಗಳು. ಈ ಎಲ್ಲಾ ನಾಡಿಗಳಿಗೆ ಬೇಕಾಗಿರೋದು ನಾಡಿ ಪ್ರಚೋದನೆ. ನಾಡಿ ಪ್ರಚೋದನೆ ಅಂದ್ರೆ ಏನು? ನಾವು ತಗೊಂಡಂತ ಶ್ವಾಸ, ನಾವು ತಗೊಳ್ಳೋಂಥ ಈ ಪ್ರಾಣವಾಯು, ಪ್ರಾಣಶಕ್ತಿ ಪ್ರತಿ ನಾಡಿಗೆ ಸೇರ್ಬೇಕಂದ್ರೆ ನಿಧಾನ ಬ್ರೀತಿಂಗ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕೆ ನಮ್ಮ ಧ್ಯಾನದಲ್ಲಿ ಎಲ್ಲಾ ಪರಿಶುಭ್ರತೆ ಮಾಡ್ಕೊಂತೀವಿ ನಾವು, ಪ್ರತಿ ನಾಡಿಯನ್ನು ಪ್ರಚೋದನೆ ಮಾಡ್ತೀವಿ ನಾವು, ಅಲ್ವಾ? ಧ್ಯಾನದಲ್ಲಿ ಎರಡು ಲಾಭಗಳು. ಒಂದೇನಂದ್ರೆ ನಿಧಾನವಾಗಿ ತಗೊಂಡಿರುವಂಥ ಬ್ರೀತಿಂಗು ಇಲ್ಲ ಪ್ರತಿ ನಾಡಿಯನ್ನು ಪ್ರತಿ ಪ್ರತಿ ಒಳಗಡೆ ಇರುವಂಥ ಪ್ರತಿ ಗ್ರಹವನ್ನು ಸುಟ್ಕೊಂಡು ಬರುತ್ತೆ ಆಚೆ ಕಡೆ. ಅದ್ರ ಜೊತೆಗೆ ನಾವು ತಗೊಂತ ಶ್ವಾಸ, ನಾವು ತಗೊಳ್ಳೋಂಥ ವಿಶ್ವಶಕ್ತಿ, ಬ್ರಹ್ಮರಂಧ್ರದಿಂದ ತಗೊಳ್ಳೋಂಥ ವಿಶ್ವಶಕ್ತಿ. ಯಾಕಂದ್ರೆ ನಮ್ಮ ಮೈಂಡ್ ನಿಂತೋಗಿರ್ತದೆ, ಯಾವುದೇ ಯೋಚನೆಗಳಿಲ್ಲ, ವೈಬ್ರೇಷನ್ಸ್ ಇಲ್ಲ ಅಲ್ಲಿ. ಅಂದ್ರೆ ಆಲೋಚನೆಗಳ ವೈಬ್ರೇಷನ್ಸ್ ಜೀರೋ ಆಗಿದೆ. ಅವಾಗ ನೇರವಾಗಿ ಬ್ರಹ್ಮರಂಧ್ರದಿಂದ ಬರುವಂತ ಆ ವಿಶ್ವಶಕ್ತಿ ಏನಿದೆಯೋ ಆ ವಿಶ್ವಶಕ್ತಿ ಸಹ ಈ ಪ್ರತಿ ನಾಡಿಗೆ ಪ್ರತಿ ನಾಡಿ ಪ್ರವೇಶ ಮಾಡುತ್ತೆ. ಸೊ ಈ ಎರಡು ಮುಖಾಂತರ ನಾವು ಶಕ್ತೀಕರಣ ಮಾಡ್ಕೊತಾ ಇರ್ತೀವಿ. ನಮ್ಮ ಪ್ರಾಣಮಯ ಕೋಶವನ್ನು ಶಕ್ತೀಕರಣ ಮಾಡ್ತೀವಿ. ಅವಾಗ ಎಲ್ಲಾ ನಾಡಿಗಳು ಪ್ರಚೋದನೆ ಆಗುವಾಗ ಅಲ್ಲಿರುವಂತ ಯಾವುದೇ ಈ ಶಕ್ತಿ ಇಲ್ಲದೆ, ಅಂದ್ರೆ ಈ ನಾಡಿಗಳ ಒಳಗಡೆ ಶಕ್ತಿ ಪ್ರವಾಹ ಇಲ್ಲದೆ ಏನಾಗುತ್ತೆ, ಈಗ ನೋಡಿ ಕರೆಂಟ್ ಫ್ಲೋ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಕರೆಂಟ್ ಫ್ಲೋ ಇಲ್ಲ ಅಂದ್ರೆ ಆ ಅವಯವ ಕೆಲಸ ಮಾಡಲ್ಲ. ನಮ್ಮ ದೇಹ ಒಳಗಡೆ ಪ್ರತಿ ಅವಯವಕ್ಕೂ ಕರೆಂಟ್ ಫ್ಲೋ ಬೇಕೇ ಬೇಕು, ವಿದ್ಯುತ್ ಶಕ್ತಿ ಬೇಕೇ ಬೇಕು. ಆ ವಿದ್ಯುತ್ ಶಕ್ತಿ ಇಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ ಈ ಬ್ರೈನ್ಗೂ ಸಹ ಅಷ್ಟೇ. ಒಂದು ಹೇಳ್ಬೇಕಂದ್ರೆ ಇಷ್ಟು ವಿದ್ಯುತ್ ಶಕ್ತಿ ಬೇಕೇ ಬೇಕು. ಹೇಳ್ಬೇಕಂದ್ರೆ ಒಂದು 12 ವೋಲ್ಟ್ಸು ಈ ತರ ಒಂದು ವಿದ್ಯುತ್ ಶಕ್ತಿ ಇದಕ್ಕೆ ಬೇಕು ಅಂತ. ಆ ವಿದ್ಯುತ್ ಶಕ್ತಿ ಇರುವಾಗನೇ ಇದು ಕೆಲಸ ಮಾಡೋದು. ಅದೇ ರೀತಿಯಲ್ಲಿ ಹಾರ್ಟ್ ಆಗ್ಬೋದು, ಲಂಗ್ಸ್ ಆಗ್ಬೋದು, ಪ್ರತಿ ಒಂದಕ್ಕೂ ಸಹ ವಿದ್ಯುತ್ ಶಕ್ತಿ ಬೇಕು. ಆ ವಿದ್ಯುತ್ ಶಕ್ತಿ ಪ್ರವಾಹ ಆಗೋಂಥವ್ರು ಕೆಲಸ ಮಾಡುತ್ತೆ. ಯಾವಾಗ ಆ ಶಕ್ತಿ ಪ್ರವಾಹ ಸ್ಟಾಪ್ ಆಗುತ್ತೋ ಅದು ನಿಂತು ಹೋಗ್ತದೆ. ಅವಾಗ ರೋಗ ಶುರು ಆಗುತ್ತೆ ದೇಹದಲ್ಲಿ. ಅದಕ್ಕೋಸ್ಕರವೇ ಪ್ರತಿನಿತ್ಯ ಧ್ಯಾನ ಮಾಡುವಾಗ ಒಂದು ಕಡೆ ಈ ಪ್ರಾಣವಾಯು ಒಳಗಡೆ ಹೋಗಿ ಪ್ರಾಣವಾಯುವಿಂದ ಪ್ರತಿ ಅವಯವಕ್ಕೂ ಪ್ರತಿ ನಾಡಿಗೆ ಶಕ್ತಿ ಪ್ರವಾಹ ಆಗೋದು ಇಂಪಾರ್ಟೆಂಟ್ ಆಗತ್ತೆ. ನಾವು ತಗೊಳ್ಳೋಂಥ ಶ್ವಾಸದಲ್ಲಿರುವಂಥ ಆಕ್ಸಿಜನ್ ಪ್ರತಿ ಜೀವಕನಿಗೆ ತಲುಪಿಸೋದಾಗತ್ತೆ, ಪ್ರತಿ ಅವಯವಕ್ಕೂ ಅದು ಸೇರತ್ತೆ. ಆವಾಗ ಪ್ರತಿ ಅವಯವನು ಆರೋಗ್ಯವಂತವಾಗಿರುತ್ತೆ. ಅದೇ ರೀತಿಯಲ್ಲಿ ವಿಶ್ವಶಕ್ತಿ ಹೊರಗಡೆ ಬರೋದು. ಎರಡು ದಿನದ ನಮ್ಮ ದಿನನಿತ್ಯ ಏನ್ ಮಾಡ್ತೀವಿ ಅಂದ್ರೆ ಪ್ರತಿದಿನ ಈ ತರ ಧ್ಯಾನ ಮಾಡುವಾಗ ಯಾವ ರೋಗ ಇದ್ರೂ ಎಲ್ಲ ರೋಗಗಳು ವಾಸಿ ಆಗತ್ತೆ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ನಾವು ಖರ್ಚು ಮಾಡುವಂಥ ಶಕ್ತಿನೂ ಅಷ್ಟೇ. ನಾವು ದಿನನಿತ್ಯ ಮಾಡುವಂಥ ಕೆಲಸಗಳಲ್ಲಿ, ಯೋಚನೆಗಳಲ್ಲಿ ಏನಾಗ್ತಾ ಇದೆ, ನಾವು ತಗೊಂಡಿರುವಂಥ ಆ ಶಕ್ತಿಗಿಂತ ಹೆಚ್ಚು ಶಕ್ತಿ ನಾವು ಖರ್ಚು ಮಾಡ್ತಾ ಇದ್ವಿ. ಇದು ಗಮನದಲ್ಲಿ ಇಟ್ಕೋಬೇಕು ನಾವು. ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಮಾಡೋ ಯೋಚನೆಗಳು ಯಾವುದೇ ಒಂದು ನಕಾರಾತ್ಮಕ ಇದ್ರೆ ಅದನ್ನು ಪದೇ 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 ರಿಪೀಟ್ ಮಾಡ್ಕೊತೀವಿ ನಾವು. ಆ ಥರ ಮಾಡಬಾರ್ದು. ಆ ಥರ ಮಾಡಿದರೆ ವೃಧಾ ಆಗುತ್ತೆ ನಿಮ್ಮ ಶಕ್ತಿ. ಅರ್ಥ ಆಯ್ತಾ? ಸೊ ಯಾವುದೇ ಒಂದು ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡಬಾರ್ದು. ಒಂದು ಸರಿ ಯಾವುದೇ ಅದು ಎಷ್ಟೇ ಕೆಟ್ಟದಾದ್ರೂ, ಎಷ್ಟೇ ಒಂಥರ ಕೆಟ್ಟ ಪ್ರಭಾವ ತೋರಿಸಿದ್ರು ಅದು 1 ನಿಮಿಷ 2 ನಿಮಿಷಕ್ಕಿಂತ ಜಾಸ್ತಿ ನಾವು ರಿಪೀಟ್ ಮಾಡ್ಕೋಬಾರ್ದು. ನಮ್ಮ ಮನಸ್ಸಿಂದ ಮಾಡ್ಕೊಂಡ್ರೆ ತಕ್ಷಣವೇನಾಗತ್ತೆ, ನಿಮ್ಮ ಆಂತರಿಕ ಪ್ರಾಣಶಕ್ತಿ ಖರ್ಚಾಗ್ತದೆ. ಈ ಖರ್ಚು ಆಗಿದಕ್ಕೋಸ್ಕರನೇ ನಾವು ಎಷ್ಟೇ ಶಕ್ತಿ ತಗೊಂತಾ ಇದ್ರು ಮತ್ತೆ ಮತ್ತೆ ಅನಾರೋಗ್ಯಗಳು ಬರ್ತಾ ಇದೆ. ಧ್ಯಾನ ಮಾಡೋರ್ಗೂ ರೋಗಗಳು ಯಾಕೆ ಬರುತ್ತೆ ಅಂದ್ರೆ ಇದೇ ಕಾರಣ. ಒಂದು ಉದಾಹರಣೆಗೆ, ನಾವು ₹1,000 ಅಂದ್ರೆ ₹1,000 ನಾವು ಸಂಪಾದನೆ ಮಾಡಿ 2,000 ಖರ್ಚು ಮಾಡೋ ಥರ ಇರ್ತದೆ ಅದು. ಆ ರೀತಿಯಲ್ಲಿ ಮಾಡಬಾರ್ದು ಮಿತ್ರರೇ. ಯಾವಾಗಲೂ ಅಷ್ಟೇ, ನಾವು ಏನು ಯೋಚನೆ ಮಾಡಬೇಕು ಅದೇ ಮಾಡಬೇಕು, ಎಷ್ಟು ತಿನ್ನಬೇಕು ಅಷ್ಟೇ. ನೋಡಿ, ಆಹಾರವನ್ನು ಎಷ್ಟು ಬೇಕಂದ್ರೆ ಅಷ್ಟು ತಿಂದ್ರೆ ಅದು ಅನಾರೋಗ್ಯವೇ. ಒಳ್ಳೇದಂತ ಹೇಳ್ಬಿಟ್ಟು ಹೆಚ್ಚು ತಗೋಬಾರ್ದು ಯಾವುದನ್ನು. ಯೋಚನೆಗಳು ಆಗ್ಲಿ, ಆಹಾರ ಆಗ್ಲಿ, ಮಾತಾಡೋದಾಗ್ಲಿ, ನೋಡೋದಾಗ್ಲಿ, ಕೇಳಿಸ್ಕೊಳೋದಾಗ್ಲಿ, ಪ್ರತಿಯೊಂದು ಅಷ್ಟೇ. ಹೆಚ್ಚೆಚ್ಚು ಯಾವುದು ಮಾಡಬಾರ್ದು. ಏನೇ ಹೆಚ್ಚು ಮಾಡಕ್ ಹೋದ್ರೂ ನಮ್ಮ ಪ್ರಾಣಶಕ್ತಿ ಖರ್ಚಾಗೋದು. ನಾವು ಈ ಪ್ರಾಣಶಕ್ತಿ ಎಷ್ಟು ಬೆಲೆ ಇದೆ ಅಂದ್ರೆ, ಈ ಚಿನ್ನ,
ಅಂದ್ರೆ ಬೆಳ್ಳಿ ಚಿನ್ನ ಇದೆಯಲ್ಲ ಅದಕ್ಕಿಂತ ಹೆಚ್ಚು ವ್ಯಾಲ್ಯೂ ಇರುವಂಥದ್ದು ಈ ಪ್ರಾಣಶಕ್ತಿ. ಈ ಪ್ರಾಣಶಕ್ತಿನ ಕಾಪಾಡ್ಕೊತಾ ಇದ್ರೇನೆ ನಾವು ನಮ್ಮ ಜೀವನವನ್ನು ಸುಂದರವಾಗಿ ನಡ್ಸ್ಕೋಬಹುದು. ಅದಕ್ಕೆ ಪ್ರತಿನಿತ್ಯ ಈ ಪ್ರಾಣಶಕ್ತಿ ಮೇಲೆ ತುಂಬಾ ಅರಿವು ತಗೋಬೇಕು ನಾವು. ಈ ಪ್ರಾಣಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಂತ ಈ ಶ್ವಾಸವನ್ನು ಎಷ್ಟೋ ರಿದಮ್ಯಾಟಿಕ್ ಆಗಿ ಅಂದ್ರೆ ಒಂಥರ ಸ್ಲೋ ಬ್ರೀತಿಂಗ್, ನಿಧಾನ ಬ್ರೀತಿಂಗ್ ನಾವು ಆದಷ್ಟು ಪ್ರಯತ್ನ ಮಾಡಿ ದಿನನಿತ್ಯ ಅಷ್ಟೇ. ಏನು ಕೆಲಸ ಇಲ್ಲ ಅಂತ ಇಟ್ಕೊಳ್ಳಿ, ಶ್ವಾಸದ ಮೇಲೆ ಗಮನ ಹರಿಸಿದ್ರೆ ಸಾಕು. ಏನು ಕೆಲಸ ಇಲ್ಲ, ಎಲ್ಲೋ ಇದೀವಿ, ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟು, ಇಲ್ಲಾಂದ್ರೆ ಯಾರ ಹತ್ರ ಸುಮ್ಮನೆ ಗಾಸಿಪ್ ಮಾತಾಡೋದು, ಕೂತ್ಕೊಂಡು ಅದು ಇದು ಬೇರೆ ಬೇರೆ ಚರ್ಚೆ ಮಾಡೋದಿದ್ರೆ ಸ್ವಲ್ಪ ನಿಧಾನವಾಗಿ ನಿಮ್ಮ ಗಮನವನ್ನು ಶ್ವಾಸ ಕಡೆ ತಗೊಂಡು ಬನ್ನಿ. ಇಲ್ಲ ಯಾವುದೇ ಒಂದು ವಸ್ತು ನಿಮಗೆ ಮುಂದೆ ಇದ್ರೆ ಅದ್ರ ಮೇಲೆ ಗಮನ ಅಂದ್ರೆ ಸುಮ್ಮನೆ ಅದ್ರ ಮೇಲೆ ಒಂದು ಹೇಳ್ತೀವಲ್ಲ ದಿಟ್ಟಿಸಾಗಿ ನೋಡಿ ಅಂತ ಹೇಳ್ತೀವಿ, ದಿಟ್ಟಿಸಾಗಿ ನೋಡಿ. ದಿಟ್ಟಿಸಾಗಿ ನೋಡಿದ್ರೆ ಅದೇ ತೀಕ್ಷ್ಣವಾಗಿ ನೋಡ್ತೀವಿ ಅಷ್ಟೇ. ಸ್ವಲ್ಪ ಹೊತ್ತಿಗೆ ನಿಮ್ಮ ಶ್ವಾಸ ನಿಂತು ಹೋಗ್ತದೆ. ಅರ್ಥ ಆಯ್ತಾ? ಇವೆಲ್ಲ ಟೆಕ್ನಿಕ್ಸ್ ನಾನು ಹೇಳ್ಕೊಟ್ಟಿದ್ರಿ ಇಂದಿನ ತರಗತಿಯಲ್ಲಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹೊಸ ಮೆಂಬರ್ಸ್ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ, ಜಾಯ್ನ್ ಆಗಿರ್ತಾರೆ ಅಷ್ಟೇ. ಅತಿ ಸುಲಭವಾದದ್ದು ಇದು. ಶ್ವಾಸದ ಮೇಲೆ ಗಮನ ಅನುಕೂಲ ಇದ್ರೆ ಯಾವಾಗಲೂ ಬೇಕಂದ್ರೆ ಅವಾಗ ಮಾಡ್ಬೋದು, ಎನಿ ಟೈಮ್ ಮಾಡ್ಬೋದು. ಆ ಶ್ವಾಸದ ಮೇಲೆ ಗಮನ ಅಂದ್ರೆ ಕಣ್ಣು ಮುಚ್ಕೊಂಡು ಮಾಡಬೇಕು. ಕಣ್ಣು ಮುಚ್ಕೊಂಡು ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೂ ಅನೇಕ ಟೆಕ್ನಿಕ್ ನಾನು ಹೇಳ್ಕೊಟ್ಟಿದ್ದೀನಿ. ಒಂದೇ 2 ನಿಮಿಷ ಸಾಕು ನಿಮ್ಮ ಮನಸ್ಸು ನಿಲ್ಸಕ್ಕೆ. ನಿಮ್ಮ ಮನಸ್ಸು ನಿಲ್ಲಿಸ್ಬೇಕಂದ್ರೆ 2 ನಿಮಿಷ, ಒಂದು ನಿಮಿಷ 2 ನಿಮಿಷ ನೀವು ಹೀಗೆ ಮಾಡಿದ್ರೆ ನಿಂತು ಹೋಗ್ತದೆ ಮನಸ್ಸು. ಮನಸ್ಸು ನಿಂತು ಹೋಗಿದ್ರೆ ಶ್ವಾಸ ನಿಧಾನವಾಗತ್ತೆ. ಶ್ವಾಸ ನಿಧಾನವಾಗಿದ್ರೆ ಮನಸ್ಸು ನಿಧಾನವಾಗತ್ತೆ. ಮನಸ್ಸಕ್ಕೂ ಶ್ವಾಸಕ್ಕೂ ನೇರ ಸಂಬಂಧ ಇದೆ. ನಮ್ಮ ಮನಸ್ಸು ವೇಗವಾಗಿ ಚಲನ ಮಾಡ್ತಾ ಇದೆ. ಯಾಕಂದ್ರೆ ಮನಸ್ಸು ಉತ್ಪನ್ನ ಆಗಿರೋದೇ ಯಾವುದರಿಂದ ಅಂದ್ರೆ ಆಕಾಶ ಮತ್ತು ವಾಯು ತತ್ವದಿಂದ. ಅವಾಗ ಮನಸ್ಸು ನಿಲ್ಲಿಸ್ಬೇಕಂದ್ರೆ ಕಣ್ಣುಗಳನ್ನು ಮುಚ್ಚಿ ಆ ಶೂನ್ಯತ್ವ ಕಡೆ ಪ್ರಯಾಣ ಮಾಡಬೇಕು. ಹಾಗೆ ಶ್ವಾಸವನ್ನು ನಿಧಾನ ಮಾಡಬೇಕು. ಅವಾಗ ಮನಸ್ಸು ಅನ್ನೋದು ನಿಂತು ಹೋಗ್ತದೆ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಈಗ ಈ ರೀತಿಯಲ್ಲಿ ಧ್ಯಾನ ಮಾಡ್ತಾ ಇರ್ತೀವಿ ನಿತ್ಯವಾಗಿ. ಆದರೆ ಯಾವಾಗನ್ನ ಹೆಚ್ಚು ನಮ್ಮ ಮನಸ್ಸಲ್ಲಿ ಗೊಂದಲ ಆಗಿದೆ ಅಂತ ಇಟ್ಕೊಳ್ಳಿ, ಏನಿಲ್ಲ, ಒಂದು ಕಡೆ ಕೂತ್ಕೊಂಡು ಒಂದು ವಸ್ತು ಮೇಲೆ ಒಂದು ವ್ಯಕ್ತಿ ನಿಮ್ಮ ಮುಂದೆ ಇದ್ರೂ ಸಾಕು, ಅದ್ರ ಮೇಲೆ ಜಸ್ಟ್ ಹಾಗೇ ನೋಡ್ತಾ ಇದ್ರೆ, ಕಣ್ಣುಗಲ್ಲಿ ಒಂದು ದಿಟ್ಟಿಸಾಗಿ ತೀಕ್ಷ್ಣವಾಗಿ ನೋಡ್ತಾ ಇದ್ರೆ ಸ್ವಲ್ಪ ಹೊತ್ತಿಗೆ ಅಲ್ಲಿ ನಿಮ್ಮ ಮುಂದೆ ಇರುವಂತ ವಸ್ತು ಆಗ್ಲಿ, ಮನಸ್ಸಾಗ್ಲಿ, ಇನ್ನೊಂದಾಗ್ಲಿ ಎಲ್ಲ ಕಣ್ಮರಾಗತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಏನಾಗತ್ತಂದ್ರೆ ನಿಮ್ಗೆ ಗೊತ್ತಿಲ್ಲದೆ ನೀವು ನಿಮ್ಮ ಒಳಗಡೆ ಪ್ರವೇಶ ಮಾಡುವಂತ ಅವಕಾಶ ಇದೆ. ಇದು ಅದ್ಭುತವಾದ ಟೆಕ್ನಿಕ್. ಇದು ಕಣ್ಣು ತೆರೆಸ್ಕೊಂಡೇ ಮಾಡ್ಬೋದು. ಆ ರೀತಿಯಲ್ಲಿ ಮಾಡುವಾಗ ಏನಾಗುತ್ತೆ, ನಿಧಾನವಾಗಿ ನಿಮ್ಮ ಬ್ರೆತ್ ಸ್ಲೋ ಆಗ್ಬಿಡ್ತದೆ. ಬ್ರೆತ್ ಸ್ಲೋ ಆಗಿದ ಮೇಲೆ ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮಗೆ ಶಕ್ತಿ ಒಳಗಡೆ ಪ್ರವೇಶ ಆಗ್ತಾ ಇರ್ತದೆ. ಈ ರೀತಿಯಲ್ಲಿ ಮಾಡ್ಬೋದು. ಇದೊಂದು ಅದ್ಭುತವಾದ ಟೆಕ್ನಿಕ್. ಅದಕ್ಕೋಸ್ಕರ ಇದನ್ನು ನೆನಪಿಟ್ಕೊಂಡು ನಾವು ಯಾವುದೇ ರೀತಿಯಲ್ಲಿ ನಮ್ಮ ಯೂತ್ಫುಲ್ನೆಸ್ಸು, ಈಗಾಗಲೇ ಹೇಳ್ತಾ ಇದ್ದೆ ನಾನು, ಫಿಸಿಕಲ್ ಇಮ್ಮೋರ್ಟಾಲಿಟಿ ಅಂತ, ಅಂದ್ರೆ ಭೌತಿಕ ಅಮರತ್ವ. ಭೌತಿಕ ಅಮರತ್ವನೂ ಅಷ್ಟೇ. ನಮ್ಗೆ ಏನಾಗತ್ತಂದ್ರೆ ಈ ಭೂಮಿ ಮೇಲೆ ಬರುವಾಗನೇ ಪ್ರತಿಯೊಬ್ಬರು ಒಂದು ಜೀವನಕ್ಕೆ ಸರಿಪಡ್ಡ ಸರಿಯಾದ ನಮ್ಮ ಜೀವನಕ್ಕೆ ಸರಿಯಾದ ಶ್ವಾಸಗಳು ತಗೊಂಡು ಬರ್ತೀವಿ ನಾವು. ಉದಾಹರಣೆಗೆ ಒಂದು ವ್ಯಕ್ತಿ 1 ಕೋಟಿ ಶ್ವಾಸಗಳು ತಗೊಂಡು ಬಂದ ಅಂತ ಇಟ್ಕೊಳ್ಳಿ. ಅವನು ಪ್ರತಿನಿತ್ಯ ಎಷ್ಟು ಖರ್ಚು ಮಾಡ್ತಾನೆ? ಈಗ ಬ್ಯಾಂಕಲ್ಲಿ 1 ಲಕ್ಷ ಇದೆ, ನಾವು ಒಂದೇ ದಿವಸ ಲಕ್ಷವನ್ನು ಖರ್ಚು ಮಾಡ್ಬೋದು. 100 ದಿವಸದಲ್ಲಿ 1 ಲಕ್ಷ ರೂಪಾಯಿ ಖರ್ಚು ಮಾಡ್ಬೋದು. ನಾವು ಅಲ್ಲಿಂದ ತಗೊಂಡು ಬರೋದು ಕೋಟಿ ಶ್ವಾಸಗಳಂದ್ರೆ ಪ್ರತಿನಿತ್ಯ ನಾವು ಎಷ್ಟು ಶ್ವಾಸಗಳು ಖರ್ಚು ಮಾಡ್ಕೊಂತೀವಿ ಅಷ್ಟು ದಿವಸ ನೀವು ಬದುಕುವಂತ ಅವಕಾಶ ಇದೆ. ಅದಕ್ಕೆ ಯೋಗಿಗಳಿಗೆ, ಎಲ್ಲ ಯೋಗಿಗಳು, ಮಹಾತ್ಮರು, ಮಹಾಯೋಗಿಗಳು, ಅವ್ರಿಗೆಲ್ಲ ಈ ಶ್ವಾಸದ ಮೇಲೆ ತುಂಬಾ ನಿಯಂತ್ರಣ ಇರ್ತದೆ ಅವ್ರಿಗೆ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ರೆ ಅವ್ರ ಜೀವನವನ್ನು 300 ವರ್ಷದಿಂದ 700 ವರ್ಷ ಮಾಡ್ಕೊತಾ ಇದ್ರು. ಇಲ್ಲಾಂದ್ರೆ 100 ವರ್ಷವನ್ನು 300 ವರ್ಷ ಮಾಡ್ಕೊತಾರೆ ಅವ್ರ ಇಷ್ಟ ಪ್ರಕಾರ, ಅವ್ರ ಇಚ್ಛೆ ಪ್ರಕಾರ. ಉದಾಹರಣೆಗೆ ತ್ರೈಲಿಂಗ ಸ್ವಾಮಿ ಅವ್ರೇನ್ ಮಾಡಿದ್ರು, ಭೂಮಿ ಮೇಲೆ ಬಂದಿದ ಮೇಲೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಅವರು ಬದುಕಿರುವಂತ ವಯಸ್ಸು ಹೇಳ್ತಾ ಇದ್ದೀನಿ, 380 ವರ್ಷ ಬದುಕಿದ್ರು. ಸಾರಿ, 280 ವರ್ಷ ಬದುಕಿದ್ರು. 280 years. ತ್ರೈಲಿಂಗ ಸ್ವಾಮಿ ಅವರು ವಾರಣಾಸಿಯಲ್ಲಿದ್ರು. ಅವ್ರು ಹೇಗೆ ಅಷ್ಟು ದೀರ್ಘಕಾಲ ಬದುಕಾಗಿದೆ ಅಂದ್ರೆ ಅವ್ರೇನ್ ಮಾಡ್ತಾ ಇದ್ರು, ಅವರು ವಾರಣಾಸಿಗೆ ಹೋಗಿದ ಮೇಲೆ, ವಾರಣಾಸಿಗೆ ಹೋಗೋ ಸಮಯಕ್ಕೆ ಅವ್ರ ವಯಸ್ಸು 150 ವರ್ಷ. ಅಲ್ಲಿ ಏನ್ ಮಾಡ್ತಾ ಇದ್ದಂದ್ರೆ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು 80 ವರ್ಷ ಮೌನದಲ್ಲಿದ್ರು. ನೋ ಟಾಕಿಂಗ್, ಮಾತಾಡೋದೇ ಇಲ್ಲ. 80 ವರ್ಷ ಮೌನದಲ್ಲಿದ್ರು.
ಈ ರೀತಿಯಲ್ಲಿ ಯಾರ್ಯಾರು ಈ ಶ್ವಾಸವನ್ನು ಅತಿ ಕಡಿಮೆ ಖರ್ಚು ಮಾಡ್ತಾರೋ, ಈಗ ಅದೇ ಹೇಳ್ತಾ ಇದ್ದೀನಿ, ನಿಮಗೆ ಕೆಲಸ ಇಲ್ಲ, ಶ್ವಾಸ ನಿಲ್ಲಿಸಿ ಅಷ್ಟೇ. ನಿಮ್ಗೆ ಏನು ಕೆಲಸ ಇಲ್ಲ, ಎಲ್ಲೋ ಕೂತ್ಕೊಂಡಿದ್ರಿ, ಎಲ್ಲೋ ಯಾವುದೋ ಪ್ಲೇಸ್ಗೆ ಹೋಗಿದ್ರಿ, ಅಲ್ಲಿ ಏನು ನಿಮ್ಗೆ ಕೆಲಸ ಇಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ಬೇಕಂದ್ರೆ ಶ್ವಾಸದ ಕಡೆ ಗಮನ, ಶ್ವಾಸದ ಕಡೆ ಗಮನ. ಇಲ್ಲಾಂದ್ರೆ ತೀಕ್ಷ್ಣವಾಗಿ ಒಂದು ಮರನ ನೋಡಿ, ತೀಕ್ಷ್ಣವಾಗಿ ಒಂದು ಯಾವುದೋ ನಿಮ್ಮ ಮುಂದೆ ಇರುವಂಥ ವಸ್ತು ನೋಡ್ತಾ ಇರಿ, ನಿಧಾನವಾಗಿ ಶ್ವಾಸ ಡ್ರಾಪ್ ಆಗ್ತಾ ಬರ್ತದೆ. ಏನು ಕೆಲಸ ಇಲ್ಲ ಅಂದ್ರೆ ಫಸ್ಟ್ ಇದನ್ನ ನಿಲ್ಲಿಸ್ಬೇಕು, ಮೈಂಡ್ ನಿಲ್ಲಿಸ್ಬೇಕು. ಮಾತುಗಳು ನಿಂತು ಹೋಗ್ತದೆ. ಏನು ಕೆಲಸ ಯಾರ ಹತ್ರ ನೀವು ಮಾತಾಡ್ತಾ ಇಲ್ಲ ಅಂದ್ರೆ ಮಾತುಗಳು ನಿಂತು ಹೋಗ್ತದೆ. ಅವಾಗ ಇದನ್ನು ನಿಲ್ಲಿಸ್ಬೇಕಾಗತ್ತೆ. ಇದು ಪ್ರಧಾನವಾಗಿರುವಂಥದ್ದು. ನಾವು ಯಾವಾಗಲೂ ನಾವು ನೆನಪಲ್ಲಿ ಇಟ್ಕೋಬೇಕಿದು. ಆ ರೀತಿಯಲ್ಲಿ ಏನು ಮಾಡ್ತಾ ಇದ್ರೆ ಮಹಾನುಭಾವಗಳು, ಯೋಗಿಗಳು ಮಾಡ್ತಾ ಇರುವಂತಹ ಆ ವ್ಯವಹಾರ ಅಂದ್ರೆ ಅಂತ ಅದ್ಭುತವಾದ ವಿಷಯ ಇದು. ಅವರು ಪಾಲನೆ ಮಾಡ್ತಾ ಇರೋದೇ ನಮಗೆಲ್ಲರೂ ಹೇಳ್ಕೊಟ್ಟಿದ್ದಾರೆ ಯೋಗಶಾಸ್ತ್ರದಲ್ಲಿ, ಅಲ್ವಾ? ಸೊ ಆ ರೀತಿಯಲ್ಲಿ ಅವರು ಯಾವಾಗೂ ಸಮಾಧಿ ಸ್ಥಿತಿಯಲ್ಲೇ ಇರ್ತಾ ಇದ್ರು. ಆ ಸಮಾಧಿ ಸ್ಥಿತಿಯಲ್ಲೇ ಅವರ ಜೀವನವನ್ನು ನಡ್ಸ್ಕೊಂತ ಹೋಗ್ತಾ ಇದ್ರು. 80 ವರ್ಷ ಒಂದು ಯೋಗಿ ಮೌನದಲ್ಲಿ ಇದ್ರಂದ್ರೆ ಎಷ್ಟು ಶಕ್ತಿ ಅವರು ಸಂಗ್ರಹಣೆ ಮಾಡಿರ್ತಾರೆ, ಎಷ್ಟು ಶ್ವಾಸಗಳನ್ನ ಅವರು ಅಂದ್ರೆ ನಿಲ್ಸಿರ್ತಾರೆ, ಎಷ್ಟು ಶ್ವಾಸಗಳನ್ನ ಅವರು ಸಂಗ್ರಹಣೆ ಮಾಡ್ಕೊಂಡಿರ್ತಾರೆ. ಅತಿ ಕಡಿಮೆ ಶ್ವಾಸವನ್ನು ಖರ್ಚು ಮಾಡಿರ್ತಾರೆ. ಅದಕ್ಕೆ ಅವ್ರ ಲೈಫು ನೋಡಿ, ನಮಗೆ 70 ವರ್ಷ ಅಂದ್ರೆ ಸಾಕಾಗ್ಬಿಡ್ತದೆ. ನಮ್ಮ ಒಳಗಡೆ ಇರುವಂತ ಎಲ್ಲ ಅವಯವಗಳಿಗೆ ಸಾಕಾಗಿರ್ತದೆ. ಅವಯವಗಳು ಕೆಲಸ ಮಾಡಿ 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 ಒಂಥರ ಏನಂದ್ರೆ ರೆಸ್ಟೇ ಇಲ್ಲ ಅದಕ್ಕೆ. ಶ್ವಾಸ ಎಷ್ಟು ಹೆಚ್ಚು ತಗೊಂತೀವೋ, ಇದೊಂಥರ ಯಾವ ರೀತಿಯಲ್ಲಿ ಅಂತಂದ್ರೆ, ಈಗ ಒಂದು ಬಲ್ಬ್ ಇದೆ, ಒಂದು ಫ್ರಿಡ್ಜ್ ಇದೆ, ಒಂದು ವಾಷಿಂಗ್ ಮೆಷಿನ್ ಇದೆ. ಕರೆಂಟ್ ಕೊಡ್ತಾ ಇದ್ರೆ ಏನಾಗುತ್ತೆ, ಅದು ಕೆಲಸ ಮಾಡ್ತಾನೆ ಇರ್ತದೆ. ನಾವು ಕರೆಂಟ್ ತೆಗಿಬಿಟ್ಟಿದ್ರೆ ಅದೇನಾಗುತ್ತೆ, ರೆಸ್ಟ್ ಅಲ್ಲಿ ಹೋಗುತ್ತೆ, ಅಲ್ವಾ? ಅದೇ ರೀತಿಯಲ್ಲಿ ಯಾವುದೇ ಒಂದು ವಾಹನ ಇದ್ರೂ ಅಷ್ಟೇ. ವಾಹನ ಓಡಿಸ್ತಾ ಇದ್ರೆ ಕಂಟಿನ್ಯೂಸ್ ಓಡಿಸಿದ್ರೆ ಏನಾಗುತ್ತೆ, ಎಲ್ಲ ಅಂಗಗಳು, ಎಲ್ಲ ಪಾರ್ಟ್ಸ್ ಎಲ್ಲ ಕೆಲಸ ಮಾಡಿ ಅದು ವೇಗವಂತವಾಗಿ ಅದು ಬೋರ್ಗ್ ಬರುತ್ತೆ. ಸ್ವಲ್ಪ ಅದೇನಾಗತ್ತಂದ್ರೆ ಅವಾಗವಾಗ ಅದಕ್ಕೂ ಸರ್ವಿಸ್ ಕೊಡಬೇಕು, ಸ್ವಲ್ಪ ನಿಲ್ಲಿಸ್ಬೇಕು, ಇದೆಲ್ಲ ಇರ್ತದೆ ಈ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಈ ದೇಹದಲ್ಲಿ ಅಷ್ಟೇ, ನಿಮ್ಮ ಪ್ರಾಣವಾಯುವು ಹೆಚ್ಚು ತಗೊಂತಾ ಇದ್ವಿ ಅಂದ್ರೆ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ, ಬ್ಲಡ್ ಹೀಟ್ ಜಾಸ್ತಿ ಆಗುತ್ತೆ, ಪ್ರತಿ ಅವಯವ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇರಬೇಕಾಗತ್ತೆ. ಅವಾಗ ನಿಧಾನವಾಗಿ ನಿಮ್ಮ ವಯಸ್ಸು ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ಆಂಟಿ ಏಜಿಂಗ್ ಆಗಬೇಕು. ಒಂದು ಯೋಗಿ ತರ ನಾವು ಬದುಕಬೇಕಂದ್ರೆ ಈ ಶ್ವಾಸದ ಮೇಲೆ ಗಮನ, ಈ ಶ್ವಾಸದ ಮೇಲೆ ನಿಯಂತ್ರಣ ಅತಿ ಮುಖ್ಯವಾದದ್ದು ಸ್ನೇಹಿತರೆ. ಅದಕ್ಕೆ ತ್ರೈಲಿಂಗ ಸ್ವಾಮಿ ಇಷ್ಟು ದೀರ್ಘಕಾಲ ಬದುಕಿದಂದ್ರೆ ಕಾರಣ ಏನಂದ್ರೆ ಅವರ ಶ್ವಾಸದ ಮೇಲೆ ನಿಯಂತ್ರಣ. ಅವರು ಮೌನದಲ್ಲೇ 80 ವರ್ಷ ಬದುಕಿದ್ರು, ಓನ್ಲಿ ಮೌನದಲ್ಲಿ. ಇನ್ನು ಹೋಗ್ತಾ ಇದ್ರು, ಏನ್ ಗೊತ್ತಾ, ಹೋಗಿ ನೀರ್ ಮೇಲೆ ಕೂತ್ಕೊಂತಾ ಇದ್ರು. ಇಡೀ ಪ್ರಪಂಚವೇ ಹೋಗಿ ಅವ್ರು ನೋಡಕ್ ಹೋಗ್ತಾ ಇದ್ರು ವಾರಣಾಸಿಗೆ. ಅವಾಗ ಆ ಸಮಯದಲ್ಲಿ ಒಂದು ಸಲ ನೀರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ನೀರಲ್ಲಿ ಮುನ್ಗೋಗಲ್ಲ ಅವರು. ನೀರ್ ಮೇಲೆ ಕೂತ್ಕೊಂಡು 3 ದಿವಸ ಹಾಗೆ ಇರ್ತಾ ಇದ್ರು. ಎಲ್ಲರಿಗೂ ಆಶ್ಚರ್ಯ, ಏನಾಗ್ತಾ ಇದೆ ಗೊತ್ತಾಗಲ್ಲ. ಯಾವ ಸೈನ್ಸ್ಗೂ ಅರ್ಥ ಆಗಲ್ಲ ಅದು, ಅಲ್ವಾ? ಅದಕ್ಕೆ ಈ ಶ್ವಾಸದ ಅನ್ನೋದು ಅತಿ ಸೂಕ್ಷ್ಮವಾದದ್ದು. ಸೂಕ್ಷ್ಮದಲ್ಲಿ ಮೋಕ್ಷ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೂಕ್ಷ್ಮದಲ್ಲಿ ಏನಿದೆ, ಮೋಕ್ಷ ಇದೆ. ಅದಕ್ಕೋಸ್ಕರ ಆ ಸೂಕ್ಷ್ಮವಾಗಿರುವಂತ ಈ ಶ್ವಾಸವನ್ನು ಅತಿ ನಿಯಂತ್ರವಾಗಿ, ಅದ್ರ ಮೇಲೆ ಎಷ್ಟು ನಿಯಂತ್ರಣ ಸಾಧಿಸಿದ್ರೆ ಅಷ್ಟು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಏನು ಕೆಲಸ ಇಲ್ಲ ಅಂದ್ರೆ ಶ್ವಾಸದ ಮೇಲೆ ಗಮನ ಅಷ್ಟೇ. ಅದಕ್ಕೆ ಧ್ಯಾನ ಮಾಡಿ ಮಾಡಿ ಯೋಗಿಗಳೆಲ್ಲ ಅವರಲ್ಲಿ ಇರುವಂತ ಅತ್ಯುನ್ನತ ಫ್ಯಾಕಲ್ಟೀಸ್ ಒಳಗಡೆ ಏನಿರ್ತದೆ ರೀ, ನಮ್ಮ ಒಳಗಡೆ ಇಂಟ್ಯೂಷನ್ ಇದೆ, ಅಂದ್ರೆ ನಮ್ಮ ಒಳಗಡೆ ಅಂತರ ಧ್ವನಿ ಇದೆ, ಅಂತರ ದೃಶ್ಯಗಳು ನೋಡ್ಬೋದು, ಅಲ್ಲ? ಮತ್ತೆ ಇಡೀ ವಿಶ್ವವನ್ನು ನಾವು ದರ್ಶನ ಮಾಡ್ಬೋದು. ಸುದರ್ಶನ ಚಕ್ರ ಅಂತ ಹೇಳ್ತೀವಲ್ಲ, ಅಂದ್ರೆ ಈ ಸುದರ್ಶನ ಅಂದ್ರೆ ಹೇಳ್ಬೇಕಂದ್ರೆ ಈ ಥರ್ಡ್ ಏನೋ ಪಾಯಿಂಟ್ ಇದೆಲ್ಲ ಇಲ್ಲಿ, ಈ ಅಂದ್ರೆ ಈ ನಾವ್ ಹೇಳ್ತೀವಲ್ಲ ಪಿನಿಯಲ್ ಗ್ಲ್ಯಾಂಡು, ಮೂರನೇ ಚಕ್ರ, ಈ ಬಿಂದು, ಮೂರನೇ ಕಣ್ಣು. ಇದು ಈ ಮೂರನೇ ಕಣ್ಣು ಉತ್ಪನ್ನ ಆಗೋದು ನಾವು ಆ ಶ್ವಾಸದ ಮೇಲೆ ನಿಯಂತ್ರಣ, ಆ ಶ್ವಾಸದ ಮೇಲೆ ಗಮನ ಇಟ್ಕೊಂಡ್ರೆ ನಿಧಾನವಾಗಿ ಹಂತವಾಗಿ ಅದು ಆಕ್ಟಿವೇಶನ್ ಬರುತ್ತೆ. ಕ್ಲಾರವಾಯನ್ಸು, ಕ್ಲಾರಾಡಿಯನ್ಸು ಇವೆಲ್ಲ ಹೇಳ್ತಾ ಇರ್ತೀವಿ ನಾವು. ಇವೆಲ್ಲ ಇಂಥ ಅದ್ಭುತವಾದ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ಸ್. ಎಕ್ಸ್ಟ್ರಾ ಸೆನ್ಸರಿ ಅಂದ್ರೆ ಒಂಥರ ಎಕ್ಸ್ಟ್ರಾ ಸೆನ್ಸರಿ ಪವರ್ಸ್ ಅಂತ ಹೇಳ್ತೀವಿ ನಾವು. ಅವೆಲ್ಲ ಬರ್ಬೇಕಂತಂದ್ರೆ ಶ್ವಾಸದ ಮೇಲೆ ನಿಯಂತ್ರಣ, ಶ್ವಾಸವನ್ನು ನಿಧಾನವಾಗಿ ತಗೊಳ್ಳೋಂಥ ಅಭ್ಯಾಸವನ್ನು ಹೆಚ್ಚು ಮಾಡ್ಕೊತಾ ಇರ್ಬೇಕು. ದಿನ ಅಭ್ಯಾಸವನ್ನು ಹೆಚ್ಚು ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಇದೇನಾಗತ್ತಂದ್ರೆ ದೇಹ ಅಂದ್ರೆ ದೇಹ ಕೆಟ್ಟೋಗೋದಲ್ಲ. ಒಂದು ಉದಾಹರಣೆಗೆ ಹೇಳ್ತೀನಿ. ನಮ್ಮ ಯೋಗಾನಂದ ಪರಮಹಂಸ ಅವರು ತೀರೋಗಿದ್ರು. ಅಂದ್ರೆ
ಅವರು ಮರಣವನ್ನು ಅನುಭವಿಸುವಾಗ ಅವ್ರನ್ನು ಒಂದು ಶವಪೇಟಿಕೆದಲ್ಲಿ ಅಲ್ಲಿ ಒಂದು 10 ದಿನ 20 ದಿನ ಹಾಗೆ ಮಲಗಿಸಿದ್ರು. ಆದ್ರೂ ಏನಾಗಿದೆ ಗೊತ್ತಾ, ಅವರ ಆ ಶರೀರ ಯಾವುದೇ ರೀತಿಯಲ್ಲಿ ಕುಲ್ಲೋಗಿಲ್ಲ, ವಾಸನವೇ ಇಲ್ಲ, ಏನು ವಾಸನೆ ಬರ್ತಾ ಇಲ್ಲ. ಎಲ್ಲರಿಗೂ ಆಶ್ಚರ್ಯವಾಯ್ತು. ಏನು ಆ ರೀತಿಯಲ್ಲಿ ಅಂತಂದ್ರೆ ಅವ್ರಿಗೆ ಅಷ್ಟು ಕೆಪಾಸಿಟಿ ಇತ್ತು, ಅಂದ್ರೆ ಆ ಬ್ರೆತ್ ಅಬ್ಸರ್ವೇಷನ್ ಮೇಲೆ ಅಷ್ಟು ನಿಯಂತ್ರಣ ಇತ್ತು, ಅವ್ರ ಹೊರಗಡೆ ಅಷ್ಟು ಪ್ರಾಣಶಕ್ತಿ ಇತ್ತು. ಅವ್ರ ಪ್ರಾಣಮಯ ಶರೀರ ಇದೆಯಲ್ಲ, ಅಂದ್ರೆ ಎಥ್ರಿಕ್ ಬಾಡಿ ಅಷ್ಟು ಬಲವಾಗಿತ್ತು ಅಂತ. ಅಂದ್ರೆ ಅದಕ್ಕೆ ಎಷ್ಟು ಸಾಧನ ಬೇಕಾಗಿರ್ತದೆ, ಅದು ಸಾಮಾನ್ಯ ಸಾಧನ ಅಲ್ಲ ಮಿತ್ರರೇ. ನಾವೂ ಸಹ ಅಷ್ಟೇ, ಅತಿ ಉನ್ನತವಾದ ಸಾಧನೆ ಈ ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಮ ಶ್ವಾಸದ ಮೇಲೆ ನಮ್ಗೆ ಅಷ್ಟು ನಿಯಂತ್ರಣ ಬಂದಿದ್ರೇನೆ ಕಣ್ಣು ಮುಚ್ಚಿದ ತಕ್ಷಣವೇ ಈ ಅಂದ್ರೆ ಯೋಚನೆಗಳು ನಿಂತೋಗ್ಬೇಕು. ಅಂತ ಅದ್ಭುತ ಆ ಸಾಮರ್ಥ್ಯ ಬರ್ಬೇಕು ಪ್ರತಿಯೊಬ್ಬರಿಗೆ. ಆ ಸಾಮರ್ಥ್ಯ ಯಾವಾಗ ಎಲ್ಲಿ ಯಾರಿಗೆ ಬರ್ತದೋ ಅವರೆಲ್ಲರೂ ಸಿದ್ಧರಾಗ್ತಾರೆ, ಸಂತರಾಗ್ತಾರೆ. ಮತ್ತೆ ಈ ಜೀವನದ ಮೇಲೆ ನಿಯಂತ್ರಣ ಬರುತ್ತೆ. ಪ್ರತಿಯೊಂದು ಲಾಭ, ಧ್ಯಾನದಿಂದ ಎಷ್ಟೋ ಲಾಭಗಳು. ಆದರೆ ಈ ಅತ್ಯುನ್ನತ ಈ ಸಾಧನೆಗಳು ಮಾಡ್ತಾ ಹೋದ್ರೆ ನಾವು ಪೂರ್ತಿ ಅದೇ ಹೇಳ್ತೀವಲ್ಲ, ಆ ಒಂದು ರೀತಿಯಲ್ಲಿ ಈ ಭೌತಿಕ ಅಮರತ್ವ ಅಂತಾನೆ ಹೇಳ್ತಾ ಇರ್ತೀವಿ. ಶರೀರವನ್ನು ಎಷ್ಟುವರೆಗೂ ಬೇಕಂದ್ರೆ, ಮತ್ತೆ ಒಂದು ಯೋಗಿ 280 ವರ್ಷ ಬದುಕಿದ್ದಾರೆ ಅಂದ್ರೆ ಅದು ಸಾಮಾನ್ಯನ? ಇನ್ನು ಆ ರೀತಿಯಲ್ಲಿ ಅನೇಕ ನಿದರ್ಶನಗಳಿದೆ, ಅದೇ ಅನೇಕ ಪ್ರೂಫ್ಸ್ ಇದೆ ನಮ್ಮ ದೇಶದಲ್ಲಿ. ಭಾರತದಲ್ಲಿ ಮಾತ್ರ ಇದು ಸಾಧ್ಯ, ಇನ್ನು ಯಾವ ದೇಶದಲ್ಲಿ ಸಾಧ್ಯವಿಲ್ಲ. ಅನೇಕ ಋಷಿಗಳು ಅವರ ವಯಸ್ಸು ಹೇಳ್ತಾ ಇರ್ತಾರೆ, 500 ವರ್ಷ ಅಂತ ಹೇಳ್ತಾರೆ, 180 ವರ್ಷ ಅಂತ ಹೇಳ್ತಾರೆ. ಇನ್ನು ಏನ್ ಮಾಡ್ತಾ ಇದ್ದಂದ್ರೆ, ಸ್ವಲ್ಪ ಯೋಗಿಗಳು ಏನ್ ಮಾಡ್ತಾ ಇದ್ರು, ಈ ಶ್ವಾಸದ ಮೇಲೆ ನಿಯಂತ್ರಣ ಇರೋರು ಈ ದೇಹ ಖುಷಿ ಹೋಗ್ತಾ ಇದೆ, ಒಂಥರ ಖುಷಿಗೆ ಹೋಗ್ತಾ ಇದೆ, ಈ ದೇಹ ಶಕ್ತಿ ವಿಹೀನ ಆಗ್ತಾ ಇದೆ ಅಂತಂದ್ರೆ ನಿಧಾನವಾಗಿ ಕೊನೆ ಏನ್ ಮಾಡ್ತಾ ಇದೆ ಅಂದ್ರೆ ಈ ಕಾಯಕಲ್ಪ ಮಾಡ್ಕೊತಾ ಇದ್ರು. ಕಾಯಕಲ್ಪ ಅಂತ ಏನ್ ಮಾಡ್ತಾ ಇದ್ರು ಮತ್ತೆ ಅಂತಂದ್ರೆ, ಅವರು ದೀರ್ಘವಾಗಿ ಒಂದು ಪ್ರಕ್ರಿಯೆ ನಡೀತದೆ, ಅಲ್ಲಿ ಕೂತ್ಕೊಂಡು ಪ್ರತಿ ಅವಯವ, ಅಂದ್ರೆ ಅವರಲ್ಲಿರುವಂತ ಪ್ರತಿ ಅವಯವನ್ನು ಅಲ್ಲಿಂದ ಪ್ರತಿ ಅವಯವನ್ನು ಮತ್ತೆ ಯೌವನವಾಗಿ ತಯಾರು ಮಾಡ್ಕೊತಾ ಇದ್ರು. ಸಪೋಸ್ ಉದಾಹರಣೆಗೆ 100 ವರ್ಷ ಆಗಿರ್ತದೆ, ಮತ್ತೆ 30 ವರ್ಷ 35 ವರ್ಷ ಹುಡುಗ ತರ ಮತ್ತೆ ತಯಾರಾಗ್ತಾನೆ. ಅದು ನಾವು ಅದೇ ಹೇಳ್ತಾ ಇರ್ತೀವಲ್ಲ, ಕಾಯಕಲ್ಪ ಅಂತ ಹೇಳ್ತಾರೆ. ಅದೂ ಇದೆ ನಮ್ಮ ಭಾರತ ದೇಶದಲ್ಲಿ. ಇಂಥ ಅನೇಕ ಅನೇಕ ತಜ್ಞರಿದ್ದಾರೆ, ಮತ್ತೆ ಅನೇಕ ಇಂಥ ಪ್ರಾಮುಖ್ಯವಾದ ಈ ವಿಷಯಗಳೆಲ್ಲ ನಡೀತು ನಮ್ಮ ದೇಶದಲ್ಲಿ. ಇಲ್ಲೇ ನಡೀತದೆ, ಇಲ್ಲಿ ಮಾತ್ರ ಸಾಧ್ಯವಾಗುತ್ತೆ ಅದೆಲ್ಲ. ಆ ರೀತಿಯಲ್ಲಿ ಕಾಯಕಲ್ಪ ಮಾಡ್ಕೊಂಡೋದು ಮತ್ತೆ ಯೌವನವಾಗಿ ತಯಾರಾಗೋದು. ಒಂದು ಒಂದು ಯೋಗಿದ್ರು, ಅವರು 180 ವರ್ಷ ಬದುಕಿದ್ರು, 2 ಸರಿ ಕಾಯಕಲ್ಪ ಮಾಡ್ಕೊಂಡಿದ್ದಾರೆ ಅವರು. ಏನಿಲ್ಲ, ಅವ್ರು ಕೂತ್ಕೊಂಡು, ಅಂದ್ರೆ ಅವ್ರು ಮಲಗಿರುವಾಗ ಸ್ವಲ್ಪ ಈ ವನಸ್ಪತಿ ಮೂಲಿಕೆಗಳಿದೆ, ಆ ವನಸ್ಪತಿ ಮೂಲಿಕೆಗಳು ಸೇವನೆ ಮಾಡ್ತಾರೆ. ಮತ್ತೆ ಅವರ ಶ್ವಾಸವನ್ನು ಅವರು ನಿಗ್ರಹ ಮಾಡಿಕೊಂಡು ನಿಧಾನವಾಗಿ ಎಲ್ಲ ಒಂದು 35 ದಿವಸ ಇರೋದ್ರೆ 40 ದಿವಸ ಅಷ್ಟು ಮಾತ್ರ ಹೊರಗಡೆ, ಯಾವುದೇ ಗದಿ ಹೊರಗಡೆ ಪೂರ್ತಿ ಕತ್ತಲೆ ಇರ್ತದೆ, ಯಾರಿಗೂ ಪ್ರವೇಶ ಇಲ್ಲ ಅಂತ ಇದರಲ್ಲಿ ಅಲ್ಲಿ ಸಾಧನದಲ್ಲಿ ಮಲಗಿ ಇದೆಲ್ಲ ಮಾಡ್ಕೊಂಡು ಆಚೆ ಕಡೆ ಬರ್ತಾರೆ, ಮತ್ತೆ ಯೌವನವಾಗಿ ತಯಾರಾಗ್ತಾರೆ. ಇವೆಲ್ಲ ಸಾಧ್ಯವಿದೆ, ಅದು ಸೈನ್ಸ್ ಅರ್ಥ ಆಗಲ್ಲ ಆ ರೀತಿಯಲ್ಲಿ. ಸೊ ಅನೇಕ ಋಷಿಗಳು ಅವ್ರು ಬದುಕಿರುವಂತ ಕಾಲವನ್ನು ನಿರ್ಣಯ ಮಾಡ್ಕೊಳ್ಳುವಂತ ಕೆಪಾಸಿಟಿ ಅವ್ರಿಗಿತ್ತು. ನಾವು ಅಷ್ಟೇ, ನಾವು ಪ್ರಯತ್ನ ಮಾಡಿ ನಮಗೂ ಸಾಧ್ಯವಾಗುತ್ತೆ. ಅದು ಸಾಧ್ಯವಿಲ್ಲ ಅಂತ ಹೇಳಕ್ಕೆ ಅವಕಾಶನೇ ಇಲ್ಲ. ಅಂದ್ರೆ ಆ ಪ್ರಯತ್ನ ಅನ್ನೋದು ನಿರಂತರವಾಗಿ ಆ ಶ್ವಾಸದ ಮೇಲೆ ನಿಯಂತ್ರಣ ಆಗ್ಬೋದು, ನಮ್ಮ ಚಟುವಟಿಕೆಗಳಾಗ್ಬೋದು, ನಮ್ಮ ಆಹಾರ ವಿಧಾನಗಳಾಗ್ಬೋದು, ಇವೆಲ್ಲ ನಾವು ಅದಕ್ಕೆ ಎಷ್ಟು ಅದ್ರ ಮೇಲೆ ತುಂಬಾ ಅರಿವು ಇಟ್ಕೋಬೇಕು. ನಾವು ಏನು ಆಹಾರ ತಿಂತಾ ಇದೀವಿ, ಯಾವಾಗ ಮಾತಾಡ್ತಾ ಇದ್ವಿ, ಎಷ್ಟು ಮಾತಾಡ್ತಾ ಇದೀವಿ, ಏನು ಯೋಚನೆ ಮಾಡ್ತಾ ಇದೀವಿ, ಎಷ್ಟು ಯೋಚನೆ ಮಾಡ್ತಾ ಇದೀವಿ, ಬೇಕಾ ಬೇಡವಾ, ಇವೆಲ್ಲ ಪ್ರತಿಯೊಂದು ತುಂಬಾ ನಿಯಂತ್ರಣವಾಗಿ, ಅದ್ರ ಮೇಲೆ ತುಂಬಾ ಸೆನ್ಸಿಟಿವ್ ಆಗಿ, ತುಂಬಾ ಡೆಲಿಕೇಟ್ ಆಗಿ ನಾವು ಇದ್ರ ಮೇಲೆ ನಮ್ಮ ಅರಿವನ್ನು ಹೆಚ್ಚು ಮಾಡ್ಕೊಂತ ತುಂಬಾ ಡೆಲಿಕೇಟ್ ಆಗಿ ನಾವು ಆಕ್ಟ್ ಮಾಡ್ಬೇಕಾಗತ್ತೆ. ಆ ರೀತಿಯಲ್ಲಿ ನಡ್ಸ್ಕೊಂಡ್ರೆ ಸ್ನೇಹಿತರೆ, ಖಂಡಿತ ನಾವೂ ಸಹ ಒಂದು ಸಂತರು, ಒಂದು ಮಾಸ್ಟರ್ ಆಗಿ ತಯಾರಕ್ಕೆ ಏನು ಸಂಶಯ ಇಲ್ಲ ಅಂತ ಹೇಳ್ತಾ, ಇವತ್ತಿನ ಈ ಅದ್ಭುತ ಅಂದ್ರೆ ಈ ಶ್ವಾಸದ ರಹಸ್ಯಗಳು ಸ್ವಲ್ಪ ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡಿದ್ವಿ. ಶ್ವಾಸದಿಂದ ಏನಾದ್ರೂ ಬೇಕಂದ್ರೆ ಮಾಡ್ಬೋದು, ಏನಾದ್ರೂ ಬೇಕಂದ್ರೆ ನಾವು ಸಾಧಿಸ್ಬೋದು ಈ ಭೂಮಿ ಮೇಲೆ, ಈ ಪ್ರಪಂಚದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೇಳಿಸ್ಕೊಂಡು ಧನ್ಯವಾದ. ಥ್ಯಾಂಕ್ ಯು. Thank you, Guruji. Thank you so much.